ಮನಃಶಕ್ತಿ, ಅದರ ಸ್ವಾಧೀನ ಮತ್ತು ವ್ಯವಸಾಯ. ಈ ಪುಸ್ತಕದ ಮೂಲ ಗ್ರಂಥ ಯಾವುದು? ಈ ಪುಸ್ತಕದ ಮೂಲ ಗ್ರಂಥ ಥಾಟ್ ಪವರ್, ಇಟ್ಸ್ ಕಂಟ್ರೋಲ್ ಅಂಡ್ ಕಲ್ಚರ್. ಮೂಲ ಪುಸ್ತಕದ ಗ್ರಂಥಕರ್ತರು ಯಾರು? ಮೂಲ ಪುಸ್ತಕದ ಗ್ರಂಥಕರ್ತರು ಡಾಕ್ಟರ್ ಆನಿ ಬೆಸೆಂಟ್. ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು? ಟಿ.ವಿ. ರಾಚಪ್ಪ ಕನ್ನಡಕ್ಕೆ ಅನುವಾದ ಮಾಡಿದವರು. ಮೂಲ ಗ್ರಂಥಕರ್ತರಾದ ಡಾಕ್ಟರ್ ಆನಿ ಬೆಸೆಂಟರು ಯಾವ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ? ಓದುಗರು ತಮ್ಮ ಮನಸ್ಸಿನ ಸ್ವಭಾವವನ್ನು ಅರಿತುಕೊಂಡು ಅದನ್ನು ಉತ್ತಮಪಡಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಪುಟ್ಟ ಪುಸ್ತಕವನ್ನು ಬರೆಯಲಾಗಿದೆ. ಇದರಲ್ಲಿ ವಿವರಿಸಿರುವಂತಹ ನಿಯಮಗಳನ್ನು ತಿಳಿದುಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ವಿದ್ಯಾರ್ಥಿಯು ತನ್ನ ತೀವ್ರವಾದ ಬೆಳವಣಿಗೆಯನ್ನು ಸಾಧಿಸಲು ಅನುಕೂಲವಾಗುತ್ತದೆ. ಯಾರಿಗೆ ನಿನ್ನನ್ನು ನೀನು ತಿಳಿ ಎಂಬ ಸೂಕ್ತಿಯು ಅವಶ್ಯಕವಾಗಿ ತೋರುತ್ತದೆಯೋ ಅಂತಹವರು ವ್ಯಾಸಂಗಕ್ಕೆ ಸಂಬಂಧಪಟ್ಟ ಕೆಲವು ತೊಡಕುಗಳಿಂದ ಹಿಂಜರಿಯಕೂಡದು. ಅಲ್ಲದೆ ಸ್ವಪ್ರಯತ್ನವಿಲ್ಲದೆ ಮಾನಸಿಕ ಅಭಿವೃದ್ಧಿಯು ಹೊರಗಿನ ಸಹಾಯದಿಂದ ಪ್ರಾಪ್ತವಾಗುತ್ತದೆಂದು ತಿಳಿದಿರುವುದು ನಾವು ಕಷ್ಟಪಡದೆ ಯಾರೋ ಬೇರೆಯವರು ನಮಗೆ ಆಹಾರವನ್ನು ಹಾಕುತ್ತಾರೆ ಎಂಬ ನಂಬಿಕೆಯಿಂದ ಬಾಯನ್ನು ತೆರೆದುಕೊಂಡಿರುವಂತಹ ದಡ್ಡತನವೇ ಸರಿ. ಯಾವುದು ಬೆಲೆಯುಳ್ಳದ್ದು? ಯಾವ ತಿಳುವಳಿಕೆಯು ನಮ್ಮ ಜೀವಿತವನ್ನು ಪರಿಶುದ್ಧಗೊಳಿಸಿ ಉನ್ನತಪಡಿಸುತ್ತದೆಯೋ ಅದು ಬೆಲೆಯುಳ್ಳದ್ದು. ದಿವ್ಯಜ್ಞಾನದಲ್ಲಿ ಶ್ರದ್ಧೆಯುಳ್ಳವರು ಏನು ಮಾಡುತ್ತಾರೆ? ಥಿಯಾಸಫಿ ಎಂಬ ದಿವ್ಯಜ್ಞಾನದಲ್ಲಿ ಶ್ರದ್ಧೆಯುಳ್ಳವರು ತಮ್ಮ ಥಿಯಾಸಫಿ ವ್ಯಾಸಂಗದಿಂದ ಪಡೆದ ಬೆಲೆಯುಳ್ಳ ತಿಳುವಳಿಕೆಯನ್ನು ತಮ್ಮ ಶೀಲ ಸ್ವಭಾವವನ್ನು ಉತ್ತಮಪಡಿಸಿಕೊಳ್ಳುವ ಸಲುವಾಗಿಯೂ ತಮ್ಮ ನೆರೆಯವರ ಸಹಾಯಾರ್ಥವಾಗಿಯೂ ವಿನಿಯೋಗ ಮಾಡುತ್ತಾರೆ. ಯಾರ ಸಲುವಾಗಿ ಈ ಪುಸ್ತಕವನ್ನು ಬರೆಯಲ್ಪಟ್ಟಿದೆ ಮತ್ತು ಯಾವ ಆಶಯದಿಂದ ಬರೆಯಲ್ಪಟ್ಟಿದೆ? ಶ್ರದ್ಧೆಯುಳ್ಳ ವಿದ್ಯಾರ್ಥಿಗಳ ಸಲುವಾಗಿಯೇ ಈ ಪುಟ್ಟ ಪುಸ್ತಕವು ಬರೆಯಲ್ಪಟ್ಟಿದ್ದು, ಅಂತಹ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ ಸ್ವಭಾವವನ್ನು ಮೊದಲಿಗಿಂತ ಹೆಚ್ಚು ವಿಸ್ತಾರವಾಗಿ ತಿಳಿದುಕೊಂಡು ಅದರಲ್ಲಿನ ಒಳ್ಳೆಯದನ್ನು ಉದ್ದೇಶಪೂರ್ವಕವಾಗಿಯೂ ಬೆಳೆಸಿಕೊಳ್ಳುವುದಕ್ಕೂ ಕೆಟ್ಟದ್ದನ್ನು ಮೂಲೋತ್ಪಾಟನೆ ಮಾಡುವುದಕ್ಕೂ ಪ್ರಯತ್ನ ಪಡಲಿ ಎಂಬ ಆಶಯದಿಂದ ಈ ಗ್ರಂಥವನ್ನು ಬರೆಯಲಾಗಿದೆ. ಬರಿಯ ಶ್ರದ್ಧೆ ಇದ್ದರೆ ಸಾಕೆ, ಮತ್ತಿನ್ನೇನು ಬೇಕು? ಬರಿಯ ಶ್ರದ್ಧೆ ಇದ್ದರೆ ಸಾಲದು. ವಿಚಾರಪರತೆಯ ಮೂಲಕ ಸಂಪಾದಿಸಿದ ನಿಶ್ಚಿತವಾದ ತಿಳುವಳಿಕೆಯ ಬೆಳಕು ಅತ್ಯವಶ್ಯಕ. ಏಕೆಂದರೆ ಕುರುಡನು ದಾರಿ ಕಾಣದೆ ಹಳ್ಳಕ್ಕೆ ಬೀಳುವ ಸಂಭವವಿರುತ್ತದೆ. ಹೀಗೆಯೇ ಅಜ್ಞಾನಾಂಧಕಾರದಲ್ಲಿ ಮುಂದುವರಿಯುವ ಜೀವಾತ್ಮನು ಧರ್ಮ ಮಾರ್ಗದಿಂದ ಜಾರಿ ಪಾಪಕೂಪಕ್ಕೆ ಬೀಳುತ್ತಾನೆ. ಅವಿದ್ಯೆಯು ಮನುಷ್ಯನನ್ನು ತಾನು ಬೇರೆ ಇತರರು ಬೇರೆ ಎಂಬ ವಿಂಗಡಿಸುವ ಭಾವನೆಗೆ ಒಳಗು ಮಾಡಿ ಆತನನ್ನು ತಪ್ಪು ದಾರಿ ಹಿಡಿಯುವಂತೆ ಮಾಡುತ್ತದೆ. ಈ ಅಜ್ಞಾನದ ಕತ್ತಲೆಯು ಕಡಿಮೆಯಾದಂತೆಲ್ಲ ಮಾನವನು ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಚಿರಶಾಂತಿಯನ್ನು ಪಡೆಯಬಲ್ಲನು.
ಮಾನವನ ನಿಜ ಸ್ವಭಾವವನ್ನು ಅರಿತುಕೊಳ್ಳಬೇಕಾದರೆ ಏನು ಮಾಡಬೇಕು? ಮಾನವನ ನಿಜ ಸ್ವಭಾವವನ್ನು ಅರಿತುಕೊಳ್ಳಬೇಕಾದರೆ ಆತನ ಉಪಾಧಿಗಳಿಂದ ಆತನನ್ನು ಪ್ರತ್ಯೇಕಿಸಬೇಕಾಗುತ್ತದೆ. ಏಕೆಂದರೆ ಮಾನವನು ಧರಿಸಿರುವ ಉಡುಪು ಆತನದಲ್ಲ. ಯಾರು ಒಬ್ಬನೇ? ಜೀವಾತ್ಮನು ಒಬ್ಬನೇ. ಆತನು ಭಿನ್ನ ಭಿನ್ನ ಲೋಕಗಳಲ್ಲಿ ವ್ಯವಹರಿಸಲು ಧರಿಸಿರುವ ಶರೀರಗಳು ಬೇರೆ ಬೇರೆ. ಇನ್ನೂ ಉನ್ನತ ಮಟ್ಟದ ದೃಷ್ಟಿಯಿಂದ ಪರ್ಯಾಲೋಚಿಸಿದರೆ ಸೂರ್ಯನೂ ಒಬ್ಬನೇ. ಆದರೆ ಆತನಿಂದ ಹೊರಹೊಮ್ಮುವ ಕಿರಣಗಳು ಬೇರೆ ಬೇರೆ. ಹೀಗೆಯೇ ಪರಮಾತ್ಮನೊಬ್ಬನೇ. ಮಹಾಜ್ವಾಲೆಯಿಂದ ಹೊರಹೊಮ್ಮುವ ಜೀವಾತ್ಮಗಳು ಅದರ ಕಿಡಿಗಳಂತೆ ಇರುತ್ತವೆ. ಜೀವಾತ್ಮನು ಏನು ಮಾಡುತ್ತಾನೆ? ಪ್ರತಿಯೊಬ್ಬ ಜೀವಾತ್ಮನು ಒಂದು ಅವಿಭಾಜ್ಯ ಪ್ರಜ್ಞಾ ಕೇಂದ್ರ. ಈ ಒಬ್ಬನೇ ಆದ ಜೀವಾತ್ಮನು ಯೋಚಿಸಿ ತಿಳಿದುಕೊಳ್ಳುತ್ತಾನೆ, ಇಚ್ಛಿಸುತ್ತಾನೆ ಮತ್ತು ಕೆಲಸ ಮಾಡುತ್ತಾನೆ. ಆತನು ಯೋಚಿಸಿ ವಿಚಾರ ಸ್ಥಿತಿಯಲ್ಲಿರುವಾಗ ಇಚ್ಛೆ ಮತ್ತು ಕಾರ್ಯಗಳು ಗೌಣವಾಗಿ ಹಿಂಬದಿಯಲ್ಲಿರುತ್ತವೆ. ಇಚ್ಛಿಸಿ ಕೆಲಸ ಮಾಡುವಾಗ ಅರಿವಿನ ಪ್ರವೃತ್ತಿಯು ಗೌಣವಾಗಿರುತ್ತದೆ. ಈ ಮೂರೂ ಲಕ್ಷಣಗಳು ಅವನವೇ. ಯಾವ ಭ್ರಾಂತಿಗೊಳಗಾಗುವ ಅವಕಾಶವಿರುತ್ತದೆ? ಒಬ್ಬನೇ ಆತ್ಮನು ಮೂರು ವಿಧವಾಗಿ ವ್ಯವಹರಿಸುವುದರಿಂದ ಬಾಹ್ಯ ದೃಷ್ಟಿಯಿಂದ ನೋಡಿ ವಿಚಾರ ಮಾಡುವವನೇ ಬೇರೆ, ಇಚ್ಛಿಸುವವನೇ ಬೇರೆ, ಕೆಲಸ ಮಾಡುವವನೇ ಬೇರೆ ಎಂಬ ಭ್ರಾಂತಿಗೊಳಗಾಗಲು ಅವಕಾಶವಿರುತ್ತದೆ. ಜೀವಾತ್ಮನ ಲಕ್ಷಣಗಳೇನು? ಜೀವಾತ್ಮನ ಮೂರು ಲಕ್ಷಣಗಳು: ಅರಿವು, ಇಚ್ಛೆ, ಕಾರ್ಯ. ಜೀವಾತ್ಮನ ಈ ಮೂರು ಲಕ್ಷಣಗಳನ್ನು ವಿಮರ್ಶೆ ಮಾಡಿದರೆ, ಜೀವಾತ್ಮನು ಮೌನವಾಗಿದ್ದು ವಿಚಾರಪರನಾಗಿದ್ದರೆ ಅದೇ ಆತನ ಅರಿವಿನ ಲಕ್ಷಣವು. ಆತನು ತನ್ನ ಸ್ವಭಾವವನ್ನು ಬದಲಾಯಿಸಲು ಉದ್ಯುಕ್ತನಾಗಿದ್ದಾಗ ಆತನ ಇಚ್ಛೆಯು ಹೊರಹೊಮ್ಮುವುದು. ಹೊರಗಿನ ಯಾವುದಾದರೂ ಒಂದು ವಸ್ತುವನ್ನು ಸಂಪಾದಿಸಲು ಪ್ರಯತ್ನದಲ್ಲಿ ನಿರತನಾಗಿದ್ದಾಗ ಆತನ ಕಾರ್ಯದ ಲಕ್ಷಣವು ಅಭಿವ್ಯಕ್ತವಾಗುವುದು. ಜೀವಾತ್ಮನು ಎಷ್ಟು ವಿಧಗಳಲ್ಲಿ ಮತ್ತು ಹೇಗೆ ವ್ಯವಹರಿಸುತ್ತಾನೆ? ಜೀವಾತ್ಮನು ಮೂರು ವಿಧವಾಗಿ ವ್ಯವಹರಿಸುತ್ತಾನೆ. ತನ್ನೊಳಗೆ ಆತ್ಮೇತರ ವಿಷಯಗಳನ್ನು ವಿಮರ್ಶಿಸುವಿಕೆ ಎಂದರೆ ತಿಳುವಳಿಕೆ. ತಿಳುವಳಿಕೆ ಎಲ್ಲ ಮನೋವೃತ್ತಿಗಳಿಗೂ ಮೂಲಾಧಾರವಾದುದು. ತನ್ನೊಳಗಿನ ಪರಿವರ್ತನೆಗಳನ್ನು ಕುರಿತು ಧಾರಣ ಮಾಡುವುದು ಎಂದರೆ ಇಚ್ಛೆ. ಇಚ್ಛೆ ಎಲ್ಲ ಆಶೆಗಳಿಗೂ ಮೂಲಾಧಾರವಾದುದು ಮತ್ತು ಹೊರಮುಖವಾಗಿ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡುವುದು ಇದು ಎಲ್ಲ ಕೆಲಸಗಳಿಗೂ ಮೂಲಾಧಾರವಾದುದು. ಹೀಗೆ ಆತ್ಮವು ತನ್ನ ಇರುವಿಕೆಯನ್ನು ನಾನು ತಿಳಿಯುತ್ತೇನೆ, ನಾನು ಇಚ್ಛಿಸುತ್ತೇನೆ ಮತ್ತು ಕೆಲಸ ಮಾಡುತ್ತೇನೆ ಎಂಬ ಮೂರು ವಿಧಗಳಲ್ಲಿ ಮಾತ್ರ ಅಭಿವ್ಯಕ್ತ ಮಾಡಬಲ್ಲದು. ಜೀವಾತ್ಮನು ಏನೆಲ್ಲವನ್ನೂ ನಾನಲ್ಲ ಎಂಬ ವರ್ಗಕ್ಕೆ ಸೇರಿಸುತ್ತಾನೆ. ಅನಾತ್ಮವೆಂದರೇನು? ಜ್ಞಾನಾತ್ಮಕವಾದ ಜೀವಾತ್ಮನು ತನ್ನ ಮನಸ್ಸಿನೊಳಗೆ ಅನೇಕ ರೂಪಗಳು ಪ್ರತಿಬಿಂಬಿಸಿರುವುದನ್ನು ಕಂಡುಕೊಳ್ಳುತ್ತಾನೆ. ಆದರೆ ಅವುಗಳನ್ನು ತನ್ನ ಪ್ರಜ್ಞೆಯ ಉಪಕರಣಗಳನ್ನಾಗಿ ವಿನಿಯೋಗ ಮಾಡಲು ಸಾಧ್ಯವಿಲ್ಲವೆಂಬಂಶವನ್ನು ಆತನು ಕ್ರಮೇಣ ಕಂಡುಕೊಳ್ಳುತ್ತಾನೆ. ಜೀವಾತ್ಮನು ಇಂತಹವುಗಳೆಲ್ಲವೂ ಅನಾತ್ಮ ಎಂದರೆ ನಾನಲ್ಲದ ಪಂಗಡಕ್ಕೆ ಸೇರಿದುವುಗಳೆಂದು ಭಾವಿಸುವುದನ್ನು ಕಲಿಯುತ್ತಾನೆ. ವಾಸ್ತವವಾಗಿ ನೋಡಿದರೆ ನಾವು ತಾತ್ಕಾಲಿಕವಾಗಿ ವಿನಿಯೋಗಿಸುವ ಈ ಶರೀರವೂ ಸಹ ನಾವಲ್ಲ. ಆದಾಗ್ಯೂ ತಾತ್ಕಾಲಿಕವಾಗಿ ಅದು ನಮ್ಮದಾಗಿರುತ್ತದೆ. ಆ ರೀತಿ ಭಾವಿಸದೇ ಇದ್ದರೆ ಅದರ ಮೂಲಕ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ಯಾವ ಯಾವ ವಸ್ತುಗಳು ಈ ರೀತಿ ಮನುಷ್ಯನ ಯೋಚನೆಗೂ ಸಂಕಲ್ಪಕ್ಕೂ ಕೆಲಸಕ್ಕೂ ಉಪಕರಣಗಳಂತೆ ಹೋಗೊಡಲಾರವೋ ಅವುಗಳೆಲ್ಲವೂ ಎಂದರೆ
ಖನಿಜ, ಸಸ್ಯ, ಪಶು ಮತ್ತು ಇತರೆ ಮಾನವರು ಮತ್ತು ಮಾನವಾತೀತರು ಇಂತಹ ರೂಪಗಳನ್ನೆಲ್ಲ ನಾನಲ್ಲ ಎಂಬ ವರ್ಗಕ್ಕೆ ಸೇರಿಸುತ್ತಾನೆ. ಅನಾತ್ಮವೆಂದರೇನು ಎಂಬ ಪ್ರಶ್ನೆಗೆ ಯಾವುದರ ಮೂಲಕ ನಾನು ಯೋಚಿಸಿ ತಿಳಿಯಲಾರೆನೋ, ಇಚ್ಛಿಸಿ ಕೆಲಸ ಮಾಡಲಾರೆನೋ ಅಂತಹ ರೂಪಗಳೆಲ್ಲವೂ ಅನಾತ್ಮ ವರ್ಗಕ್ಕೆ ಸೇರಿದುವು ಎಂದು ಉತ್ತರಿಸುತ್ತಾನೆ. ಯಾವಾಗ ತಿಳುವಳಿಕೆಯುಂಟಾಗುವುದಿಲ್ಲ, ಯಾವಾಗ ತಿಳುವಳಿಕೆಯುಂಟಾಗುತ್ತದೆ? ಜ್ಞಾತೃ ಎಂದರೆ ತಿಳಿಯುವವನು ಮತ್ತು ಜ್ಞೇಯ ಎಂದರೆ ತಿಳಿಯಲ್ಪಡತಕ್ಕ ವಸ್ತು. ಇವೆರಡಕ್ಕೂ ಒಂದು ಗೊತ್ತಾದ ಸಂಬಂಧವಿಲ್ಲದಿದ್ದರೆ ತಿಳುವಳಿಕೆಯುಂಟಾಗುವುದಿಲ್ಲ. ಆದುದರಿಂದ ಇವೆರಡಕ್ಕೂ ಮಧ್ಯೆ ಒಂದು ಗೊತ್ತಾದ ಸಂಬಂಧವಿರಲೇಬೇಕು. ಅನಾತ್ಮವು ಆತ್ಮದ ಮೇಲೆ ಒಂದು ಗೊತ್ತಾದ ರೀತಿಯಲ್ಲಿ ಪರಿಣಾಮವನ್ನುಂಟು ಮಾಡಬೇಕು. ಆತ್ಮವೂ ಸಹ ಅನಾತ್ಮದ ಮೇಲೆ ಪರಿಣಾಮವನ್ನುಂಟು ಮಾಡಬೇಕು. ತಿಳಿಯುವವನ ಪ್ರಜ್ಞೆ ಮತ್ತು ತಿಳಿಯಲ್ಪಡತಕ್ಕ ವಸ್ತು ಎಂಬ ಎರಡು ಭಾಗಗಳಿರುತ್ತವೆ. ಇವೆರಡೂ ಒಂದನ್ನೊಂದು ಸಂಧಿಸಿದಾಗ ತಿಳುವಳಿಕೆಯು ಉದ್ಭವಿಸುತ್ತದೆ. ಯಾವ ಮೂರರ ಅನ್ಯೋನ್ಯ ಸಂಬಂಧದ ಬಗ್ಗೆ ತಿಳುವಳಿಕೆ ಇರಬೇಕು? ಜ್ಞಾತೃ, ಜ್ಞೇಯ, ಜ್ಞಾನ. ತಿಳಿಯುವವ, ತಿಳಿಯಲ್ಪಡುವ ವಸ್ತು, ತಿಳುವಳಿಕೆ. ಈ ಮೂರು ಭಾಗಗಳಿಗೆ ಅವಿನಾಭಾವ ಸಂಬಂಧವಿರುತ್ತದೆ. ಪ್ರಪಂಚಕ್ಕೆ ನಮ್ಮ ಮನಃಶಕ್ತಿಯಿಂದ ಪ್ರಯೋಜನ ಉಂಟಾಗಬೇಕಾಗಿದ್ದರೆ ಈ ಮೂರರ ಅನ್ಯೋನ್ಯ ಸಂಬಂಧದ ಬಗ್ಗೆ ಅಗತ್ಯವಾದ ತಿಳುವಳಿಕೆ ಇರಬೇಕು. ಆತ್ಮಜ್ಞಾನದ ಕಡೆಗೆ ಒಂದು ಹೆಜ್ಜೆ ಇಡಲು ಏನು ಮಾಡಬೇಕು? ತತ್ವಶಾಸ್ತ್ರದ ಮುಖ್ಯೋದ್ದೇಶವೇನು? ಜ್ಞಾತೃ, ಜ್ಞೇಯ, ಜ್ಞಾನ ಈ ಮೂರರ ಸ್ವಭಾವ ಅಥವಾ ಲಕ್ಷಣವಾವುದು ಮತ್ತು ಆ ಸಂಬಂಧವು ಹೇಗೆ ಏರ್ಪಡುತ್ತದೆ ಎಂಬ ಅಂಶಗಳನ್ನು ತಿಳಿದುಕೊಂಡರೆ ನಾವು ಆ ಮೂಲಕ ಅನುಭವ ಜ್ಞಾನವೆಂದು ಕರೆಯಲ್ಪಡುವ ಆತ್ಮಜ್ಞಾನದ ಕಡೆಗೆ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಂತೆ ಆಗುತ್ತದೆ. ಆ ಮೂಲಕ ಮಾತ್ರ ನಾವು ನಮ್ಮ ಸುತ್ತಮುತ್ತಲೂ ಇರುವ ಪ್ರಪಂಚಕ್ಕೆ ಸಹಾಯಕರೂ ಮತ್ತು ಉದ್ಧಾರಕರೂ ಆಗಬಲ್ಲೆವು. ಅಂತಹ ಅನುಭವ ಜ್ಞಾನದ ಮುಖ್ಯೋದ್ದೇಶವೇ ಅದು. ಪ್ರೇಮದಿಂದ ಸ್ಫೂರ್ತಿಗೊಂಡು ಅಂತಹ ದಿವ್ಯಜ್ಞಾನವನ್ನು ಪಡೆದಿರುವ ನಾವು ಜ್ಞಾನ ಪ್ರಸಾರದ ಮೂಲಕ ಜಗತ್ತನ್ನು ಸದ್ಯದ ದುಃಖದ ಪರಿಸ್ಥಿತಿಯಿಂದ, ಯಾವುದರಲ್ಲಿ ಎಲ್ಲ ವಿಧವಾದ ಬೇನೆಗಳು ಮಾಯವಾಗುತ್ತವೆಯೋ ಅಂತಹ ಜ್ಞಾನಮಯವಾದ ಪ್ರಶಾಂತ ಸ್ಥಿತಿಗೆ ಕರೆದೊಯ್ಯಬಲ್ಲೆವು. ಈ ಪರಮಧ್ಯೇಯವೇ ನಮ್ಮ ವ್ಯಾಸಂಗದ ಗುರಿಯು. ಏಕೆಂದರೆ ಪುರಾತನವಾದ ಪವಿತ್ರ ಹಿಂದೂ ಸಂಸ್ಕೃತಿಯಲ್ಲಿ ಹೇಳಿರುವ ಪ್ರಕಾರ ತತ್ವಶಾಸ್ತ್ರದ ಮುಖ್ಯೋದ್ದೇಶವು ದುಃಖ ಶಮನವೇ ಆಗಿದೆ. ಈ ಪರಮೋದ್ದೇಶದಿಂದಲೇ ಎಲ್ಲ ವಿಧವಾದ ವಿಚಾರ ಸರಣಿಯನ್ನು, ಎಲ್ಲ ವಿಧವಾದ ಜ್ಞಾನ ಸಂಪಾದನೆಯನ್ನು ಕೈಗೊಳ್ಳುವುದು. ಯಾವ ಜ್ಞಾನವು ಶಾಂತಿ ಮತ್ತು ನೆಮ್ಮದಿಗೆ ನಮ್ಮನ್ನು ಕರೆದೊಯ್ಯಲಾರದೋ ಅದು ನಿಜವಾದ ಜ್ಞಾನವಲ್ಲ. ಯೋಚನೆಯ ಲಕ್ಷಣವನ್ನು ಯಾವ ದೃಷ್ಟಿಕೋನಗಳಿಂದ ತಿಳಿದುಕೊಳ್ಳಬಹುದು? ಯೋಚನೆಯ ಲಕ್ಷಣವನ್ನು ಎರಡು ದೃಷ್ಟಿಕೋನಗಳಿಂದ ತಿಳಿದುಕೊಳ್ಳಬಹುದು. ಪ್ರಜ್ಞೆಯ ದೃಷ್ಟಿಯಿಂದ ಅಥವಾ ವಸ್ತುವಿನ ದೃಷ್ಟಿಯಿಂದ.
ಯೋಚನೆಯ ಲಕ್ಷಣದ ತಿಳುವಳಿಕೆಯಿಂದ ಉದ್ಭವವಾಗುವ ತತ್ವಶಾಸ್ತ್ರಗಳಾವುವು? ಯೋಚನೆಯ ಲಕ್ಷಣದ ತಿಳುವಳಿಕೆಯಿಂದ ಎರಡು ವಿಧವಾದ ತತ್ವಶಾಸ್ತ್ರಕ್ಕೆ ಅವಕಾಶವಿರುತ್ತದೆ. ಒಂದು ತತ್ವಶಾಸ್ತ್ರವು ಎಲ್ಲವೂ ಪ್ರಜ್ಞೆಯ ಮೂಲಕವೇ ನೋಡು ಎಂದು ಕೇಳುತ್ತದೆ. ಎಂದರೆ ಯಾವುದರ ಮೂಲಕ ಪ್ರಜ್ಞೆಯು ವ್ಯಕ್ತವಾಗಬಲ್ಲದೋ ಆ ರೂಪ ಅಥವಾ ವಸ್ತುವನ್ನು ನಿರಾಕರಿಸುತ್ತದೆ. ಮತ್ತೊಂದು ತತ್ವಶಾಸ್ತ್ರವು ರೂಪ ಅಥವಾ ವಸ್ತುವಿಗೆ ಪ್ರಾಮುಖ್ಯತೆ ಕೊಟ್ಟು ಯಾವ ಚೈತನ್ಯವಿದ್ದರೆ ಆ ರೂಪ ಕಟ್ಟಿಕೊಳ್ಳಬಲ್ಲದೋ ಅಂತಹ ಚೈತನ್ಯವನ್ನೇ ಬದಿಗೊತ್ತುತ್ತದೆ. ಈ ತತ್ವಶಾಸ್ತ್ರಗಳಿಂದ ಆಗುವ ಪರಿಸ್ಥಿತಿಗಳೇನು? ರೂಪಗಳ ಮೂಲಕ ಪ್ರತಿಯೊಂದು ಸಮಸ್ಯೆಯನ್ನು ಬಿಡಿಸಲು ಪ್ರಯತ್ನಿಸುವ ತತ್ವಶಾಸ್ತ್ರವು ಚೈತನ್ಯವನ್ನು ಬದಿಗೊತ್ತುವುದರಿಂದ ಅನೇಕ ಸಮಸ್ಯೆಗಳಿಗೆ ಸಮಂಜಸವಾದ ಕಾರಣಗಳು ದೊರೆಯದಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿಕೊಳ್ಳುತ್ತದೆ. ಹಾಗೆಯೇ ಚೈತನ್ಯ ಅಥವಾ ಪ್ರಜ್ಞೆಯ ಮೂಲಕವೇ ಎಲ್ಲವನ್ನೂ ಅರ್ಥ ಮಾಡಿ ತಿಳಿಸಲು ಪ್ರಯತ್ನಿಸುವ ತತ್ವಶಾಸ್ತ್ರವೂ ಕೂಡ ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತದೆ. ಮೂಲ ವಸ್ತುವನ್ನು ಯಾವಾಗ ತಿಳಿದುಕೊಳ್ಳಲು ಸಾಧ್ಯ? ಮೂಲ ವಸ್ತುವು ಮೂಲ ಚೈತನ್ಯ ಮತ್ತು ಮೂಲ ಪ್ರಕೃತಿ ಎಂಬ ಎರಡು ಮುಖಗಳಲ್ಲಿ ಅಭಿವ್ಯಕ್ತವಾದಾಗ ಮಾತ್ರ ಅದನ್ನು ತಿಳಿದುಕೊಳ್ಳಲು ಸಾಧ್ಯ. ಜೀವಾತ್ಮಗಳು ಮತ್ತು ರೂಪಗಳು ಎಲ್ಲಿಂದ ಹೊರಹೊಮ್ಮುತ್ತವೆ? ಆ ಮೂಲ ಚೈತನ್ಯ ಅಥವಾ ಪುರುಷನಿಂದ ಎಲ್ಲ ಜೀವಾತ್ಮರುಗಳು, ಆ ಮೂಲ ಪ್ರಕೃತಿಯಿಂದ ಎಲ್ಲ ರೂಪಗಳು ಹೊರಹೊಮ್ಮುತ್ತವೆ. ಈ ವಿಶ್ವವು ಅಭಿವ್ಯಕ್ತವಾದ ಸಂದರ್ಭದಲ್ಲಿ ಏನಾಯಿತು? ಈ ವಿಶ್ವವು ಅಭಿವ್ಯಕ್ತವಾದ ಸಂದರ್ಭದಲ್ಲಿ ಆ ಮೂಲ ಚೈತನ್ಯವು ಮೂರು ವಿಧವಾದ ಪ್ರಜ್ಞೆಯ ಮುಖಗಳಾಗಿಯೂ ಆ ಮೂಲ ಪ್ರಕೃತಿಯು ಮೂರು ವಿಧವಾದ ಪ್ರಕೃತಿ ರೂಪಗಳಲ್ಲೂ ಅಭಿವ್ಯಕ್ತವಾಗುತ್ತದೆ. ಈ ರೀತಿ ಅಭಿವ್ಯಕ್ತವಾದ ಪುರುಷ ಪ್ರಕೃತಿ ರೂಪಗಳ ಹಿಂದೆ ಏಕೈಕವೂ ನಿತ್ಯವೂ ಆದ ನಮ್ಮ ತಿಳುವಳಿಕೆಗೆ ಮೀರಿದ ಮೂಲ ವಸ್ತುವಿರುತ್ತದೆ. ಜೀವಾತ್ಮನು ಹೊರಗಿನ ವಸ್ತುಗಳನ್ನು ಹೇಗೆ ತಿಳಿಯಬಲ್ಲನು? ಈ ರೀತಿ ತಿಳಿಯಲ್ಪಟ್ಟ ವಸ್ತುಗಳು ನಿಜವೇ? ಜೀವಾತ್ಮನು ಹೊರಗಿನ ವಸ್ತುಗಳನ್ನು ತನ್ನಲ್ಲಿ ಪ್ರತಿಬಿಂಬಿಸಿಕೊಳ್ಳುವ ಮೂಲಕ ಅವುಗಳನ್ನು ತಿಳಿಯಬಲ್ಲನು. ಇಲ್ಲಿ ಜೀವಾತ್ಮನಿಗೆ ಪರಿಚಯವಾಗಿರುವುದು ಪ್ರತಿಬಿಂಬಗಳು ಮಾತ್ರ. ಆ ವಸ್ತುಗಳ ನಿಜ ಸ್ವರೂಪವೇನು ಎಂಬುದು ಆತನಿಗೆ ತಿಳಿಯದು. ಜೀವಾತ್ಮನೇ ಸ್ವತಃ ತನ್ನ ಮನಸ್ಸಿನಲ್ಲಿ ಆ ಹೊರಗಿನ ವಸ್ತುಗಳ ರೂಪಗಳನ್ನು ಕಲ್ಪಿಸಿಕೊಳ್ಳುತ್ತಾನೆ. ಆ ಮೂಲಕ ಎಂದರೆ ವಸ್ತುಗಳ ರೂಪಗಳಂತೆ ತನ್ನ ಮನಸ್ಸು ರೂಪಾಂತರಗೊಂಡಾಗ ಆ ವಸ್ತುಗಳನ್ನು ಜೀವಾತ್ಮನು ತಿಳಿದುಕೊಂಡಂತೆ ಆಗುತ್ತದೆ. ಇಲ್ಲಿ ಜೀವಾತ್ಮನು ತಿಳಿಯುವುದು ಆ ವಸ್ತುಗಳ ಪ್ರತಿಬಿಂಬಗಳನ್ನು ಮಾತ್ರ, ಸಾಕ್ಷಾತ್ತಾಗಿ ಆ ವಸ್ತುಗಳನ್ನಲ್ಲ. ಈ ಸಂದರ್ಭದಲ್ಲಿ ಏಳುವ ಪ್ರಶ್ನೆಗಳಾವುವು? ಇಲ್ಲಿ ತಿಳಿಯುವುದು ಯಾವುದು? ಆದರೆ ಹೊರಗಿನ ವಸ್ತುವಿನ ಸ್ವಸ್ವರೂಪವು ನಮ್ಮ ಮನಸ್ಸಿಗೆ ಯಾವಾಗಲೂ ಎಟುಕುವುದಿಲ್ಲವೋ ಹೇಗೆ ಎಂಬ ಪ್ರಶ್ನೆಯು ಹೇಳುತ್ತದೆ. ಆಗ ಪ್ರಜ್ಞೆಯು ಕೆಲಸ ಮಾಡತಕ್ಕ ಪ್ರಾಕೃತಿಕ ಕೋಶಕ್ಕೂ ಇರುವ ಸಹಜವಾದ ತಾರತಮ್ಯವನ್ನು ನಾವು ಗಮನಿಸಬೇಕಾಗುತ್ತದೆ. ಮನೋಮಯ ಕೋಶದ ಸ್ವರೂಪವೇನು ಎಂಬ ಪ್ರಶ್ನೆ ಹೇಳುತ್ತದೆ. ಏಕೆಂದರೆ ತಿಳಿಯುವುದು ಮನಸ್ಸಲ್ಲ, ಮನಸ್ಸಿನ ಮೂಲಕ ಕೆಲಸ ಮಾಡುವ ಪ್ರಜ್ಞೆಯು. ತಿಳಿಯುವುದು ಪ್ರಜ್ಞೆಯಾದರೆ
ಆ ಪ್ರಜ್ಞೆಗೆ ಮುಂದೇನಾಗುತ್ತದೆ? ಜೀವಾತ್ಮನಿಗೆ ಇದರಿಂದಾಗುವ ಸಾಕ್ಷಾತ್ಕಾರವೇನು? ಯಾವ ಪೃಥಕ್ ಭಾವನೆ ಕೊನೆಗೊಳ್ಳುತ್ತದೆ? ಏನು ಒಂದಾಗುತ್ತದೆ? ಆ ಪ್ರಜ್ಞೆಯು ದೀರ್ಘಕಾಲ ಸಂಸರಣ ಹೊಂದಿ ಒಂದು ಅತ್ಯುನ್ನತ ಬೆಳವಣಿಗೆಯ ಮಟ್ಟವನ್ನು ತಲುಪಿ ಹೊರಗಿನದೆಲ್ಲವನ್ನೂ ಕರಾರುವಕ್ಕಾಗಿ ತನ್ನಲ್ಲಿ ರೂಪಿಸಿಕೊಳ್ಳುವುದನ್ನು ಕಲಿತಾಗ ಪ್ರಜ್ಞೆಗೂ ಹೊರಗಿನ ವಸ್ತುಗಳಿಗೂ ಮಧ್ಯೆ ಇರುವ ಮನಸ್ಸೆಂಬ ಪರದೆಯು ಬಿದ್ದು ಹೋಗುತ್ತದೆ. ಆಗ ಜೀವಾತ್ಮನು ಎಲ್ಲ ಜೀವಾತ್ಮರುಗಳೊಡನೆಯೂ ಒಂದಾಗಿ ಎಲ್ಲ ಜೀವಾತ್ಮರುಗಳನ್ನು ಪ್ರತ್ಯೇಕಿಸುತ್ತಿದ್ದ ಪ್ರಕೃತಿಯ ಆವರಣಗಳೇ ಬೇರೆ, ತನ್ನ ಜೊತೆಯಲ್ಲಿ ಸಂಸರಣ ಹೊಂದುತ್ತಿದ್ದ ಜೀವಾತ್ಮರುಗಳಲ್ಲೂ ಕೆಲಸ ಮಾಡುತ್ತಿದ್ದ ಪ್ರಜ್ಞೆಯೇ ಬೇರೆ ಎಂಬುದನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಆಗ ಎಲ್ಲ ಜೀವಾತ್ಮರುಗಳ ಪ್ರಜ್ಞೆಯೊಡನೆ ತಾನೂ ಒಂದಾಗಿ ತನ್ನ ಮತ್ತು ಅವರೆಲ್ಲರ ಮನೋಮಯ ಕೋಶಗಳನ್ನೆಲ್ಲ ತಾನಲ್ಲವೆಂಬ ಅನಾತ್ಮ ವರ್ಗಕ್ಕೆ ಸೇರಿಸುತ್ತಾನೆ. ಆಗ ಉನ್ನತ ಸ್ಥಿತಿಯಲ್ಲಿ ಆ ರೀತಿ ಪರಮಾವಧಿ ಬೆಳವಣಿಗೆ ಮಟ್ಟವನ್ನು ತಲುಪಿದ ಜೀವಾತ್ಮರುಗಳಿಗೆ ತಮ್ಮ ವ್ಯಕ್ತಿತ್ವ ಜ್ಞಾನಕ್ಕಾಗಲಿ ನೆನಪಿಗಾಗಲಿ ಚ್ಯುತಿಯುಂಟಾಗುವುದಿಲ್ಲ. ಆದರೆ ತಾನು ಬೇರೆ ಇತರರು ಬೇರೆ ಎಂಬ ಪೃಥಕ್ ಭಾವನೆ ಕೊನೆಗೊಳ್ಳುತ್ತದೆ ಮತ್ತು ಜ್ಞಾತೃ ಜ್ಞೇಯ ಜ್ಞಾನ ಎಂಬ ತ್ರಿಪುಟಿಯು ಒಂದಾಗುತ್ತದೆ. ಅಭಿವ್ಯಕ್ತ ಪ್ರಪಂಚಕ್ಕೆ ಮತ್ತು ಪ್ರಜ್ಞೆಗೆ ಯಾವುದು ಮೂಲ? ಸ್ಪಂದವೆಂದರೇನು? ಅಭಿವ್ಯಕ್ತ ಪ್ರಪಂಚಕ್ಕೆ ಚಲನೆಯೇ ಮೂಲಾಧಾರವಾದುದು. ಪ್ರಜ್ಞೆಗೆ ಚಲನೆಯೇ ಮೂಲ. ಚಲನೆ ಇಲ್ಲದೆ ಪ್ರಜ್ಞೆ ಇಲ್ಲ. ಆ ಚಲನೆಯು ಪ್ರಕೃತಿ ಕೋಶದಲ್ಲಿ ಅಭಿವ್ಯಕ್ತವಾದಾಗ ಅದಕ್ಕೆ ಸ್ಪಂದವೆಂಬ ಹೆಸರು ಬರುತ್ತದೆ. ನಿರುಪಾಧಿಕ ಚಲನೆ ಅಥವಾ ಬದಲಾವಣೆಯನ್ನು ಕಾಣದ್ದು ಎಂದು ಏನನ್ನು ಕರೆಯುತ್ತಾರೆ? ಏಕೆ ಕರೆಯುತ್ತಾರೆ? ಎಲ್ಲಕ್ಕೂ ಮೂಲಭೂತವಾದ ಮಹಾಚೈತನ್ಯವನ್ನು ನಿರುಪಾಧಿಕ ಚಲನೆ ಅಥವಾ ಬದಲಾವಣೆಯನ್ನು ಕಾಣದ್ದು ಎಂದು ಕರೆಯುತ್ತೇವೆ. ಏಕೆಂದರೆ ವಸ್ತುವು ಏಕಮೇವ ದ್ವಿತೀಯ. ಅದರಂತಹದು ಮತ್ತೊಂದಿಲ್ಲದಾಗ ಪರಸ್ಪರ ಚಲನೆಗೆ ಅವಕಾಶವಿರುವುದಿಲ್ಲ. ಚಲನೆಗೆ ಯಾವಾಗ ಅವಕಾಶವಿರುತ್ತದೆ? ಆ ಚಲನೆಯು ಸಮರಸತೆಯಿಂದಿದ್ದಾಗ ಏನಾಗುತ್ತದೆ? ಆ ಚಲನೆಯು ವಿರಸತೆ ಅಕ್ರಮದಿಂದಿದ್ದಾಗ ಏನಾಗುತ್ತದೆ? ಒಂದೇ ವಸ್ತುವಿನಲ್ಲಿ ಭಿನ್ನ ಭಿನ್ನ ಭಾಗಗಳಿದ್ದರೆ ಚಲನೆಗೆ ಅವಕಾಶವಿರುತ್ತದೆ. ಆ ಮಹಾಚೈತನ್ಯವು ಅವಿಭಾಜ್ಯ ಅಖಂಡ ಚೈತನ್ಯ ಸ್ವರೂಪದ್ದು. ಆದುದರಿಂದ ಅದನ್ನು ನಿತ್ಯವೂ ಪೂರ್ಣವೂ ಆದುದು ಎಂದು ಹೇಳುತ್ತೇವೆ. ಆ ಏಕೈಕ ವಸ್ತುವಿನಲ್ಲಿ ಅನೇಕತ್ವವು ಆವಿರ್ಭವಿಸಿದಾಗ ಆರೋಗ್ಯ, ಪ್ರಜ್ಞೆ, ಜೀವಿತ ಇವೆಲ್ಲವೂ ಸಮರಸವಾದ ಚಲನೆಗಳುಳ್ಳವು. ಯಾವಾಗ ವಿರಸತೆ, ಅಕ್ರಮ ಚಲನೆ ಉತ್ಪತ್ತಿಯಾಗುತ್ತದೆಯೋ ಆಗ ರೋಗ, ಅಪ್ರಜ್ಞೆ, ಮರಣಗಳು ಸಂಭವಿಸುತ್ತವೆ. ಏಕೆಂದರೆ ಜೀವಿತ, ಮರಣ ಇವು ಅವಳಿಗಳಂತೆ ಒಂದನ್ನು ಬಿಟ್ಟು ಮತ್ತೊಂದು ಇರುವುದಕ್ಕೆ ಸಾಧ್ಯವಿಲ್ಲ. ಇವೆರಡೂ ಅಭಿವ್ಯಕ್ತ ರೂಪಚಲನೆಗೆ ಸಂಬಂಧಪಟ್ಟವು.
ಪ್ರಕೃತಿಯು ಮತ್ತು ಚೈತನ್ಯವು ಏನನ್ನು ಪ್ರತಿನಿಧಿಸುತ್ತವೆ? ಪ್ರಕೃತಿಯು ಪ್ರತ್ಯೇಕತೆಯನ್ನು, ಚೈತನ್ಯವು ಏಕತೆಯನ್ನು ಪ್ರತಿನಿಧಿಸುತ್ತವೆ. ಸ್ಪಂದಗಳು ಒಬ್ಬ ಜೀವಾತ್ಮನಿಂದ ಇನ್ನೊಬ್ಬ ಜೀವಾತ್ಮನಿಗೆ ಹೇಗೆ ಸಾಗಿಸಲ್ಪಡುತ್ತದೆ? ಆದಿ ಅಂತ್ಯಗಳಿಲ್ಲದ ಚಲನೆಯು ಅದು ಅಭಿವ್ಯಕ್ತವಾಗುವ ಪ್ರಕೃತಿಯ ಮೂಲಕ ಒಂದು ಸಮಶ್ರುತಿಯಿಂದ ಸ್ಪಂದಿಸುವ ಚಲನೆಯಾಗುತ್ತದೆ. ಒಬ್ಬೊಬ್ಬ ಜೀವಾತ್ಮನನ್ನು ಪ್ರತ್ಯೇಕಿಸುವ ಕೋಶವಿರುತ್ತದೆ. ಒಬ್ಬೊಬ್ಬ ಜೀವಾತ್ಮನು ಒಂದೊಂದು ಪ್ರಜ್ಞೆಯ ಕೇಂದ್ರದಂತೆ ಇರುತ್ತಾನೆ. ಪ್ರತಿಯೊಬ್ಬ ಜೀವಾತ್ಮನಿಗೂ ಕೆಳಗಿನ ಲೋಕಗಳಿಗೆ ಸಂಬಂಧಪಟ್ಟ ಪ್ರಕೃತಿಗಳಿರುತ್ತವೆ. ಈ ಭಿನ್ನ ಭಿನ್ನ ಜೀವಾತ್ಮರುಗಳ ಕೋಶಗಳ ಸ್ಪಂದಗಳು ಅವುಗಳ ಸುತ್ತಲೂ ವ್ಯಾಪಕವಾಗಿರುವ ಪ್ರಕೃತಿ ಮಾಧ್ಯಮದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸಾಗಿಸಲ್ಪಡುತ್ತವೆ. ಪ್ರಕೃತಿಯ ವಿದ್ಯಮಾನಗಳನ್ನು ಗಮನಿಸಿದರೆ ಇದೇ ನಿಯಮವು ಎದ್ದು ಕಾಣುತ್ತದೆ. ಬೆಂಕಿಯು ಉರಿಯುತ್ತದೆ. ಇದು ಅತಿವಾಯು ತತ್ವಕ್ಕೆ ಸಂಬಂಧಪಟ್ಟ ಸ್ಪಂದವು. ಹತ್ತಿರ ಒಂದು ಕಬ್ಬಿಣದ ತುಂಡು ಇದ್ದರೆ ಅದೂ ಸಹ ಅದರಂತೆ ಸುಡುವಂತೆ ಆಗುತ್ತದೆ. ಅದೂ ಕೂಡ ಅದೇ ವಿಧವಾದ ಸ್ಪಂದಗಳನ್ನು ಹೊರಚಿಮ್ಮುತ್ತದೆ. ಹೀಗೆಯೇ ಒಬ್ಬ ಜೀವಾತ್ಮನಿಂದ ಮತ್ತೊಬ್ಬ ಜೀವಾತ್ಮನಿಗೆ ಸ್ಪಂದಗಳ ಸರಣಿಯು ಸಾಗಿಸಲ್ಪಡುತ್ತದೆ. ಹೀಗೆ ಎಲ್ಲ ಜೀವಾತ್ಮರುಗಳು ಪರಸ್ಪರ ಪ್ರಜ್ಞೆಗೆ ಸಂಬಂಧಪಟ್ಟ ಬದಲಾವಣೆಗಳಿಂದ ಪರಿಣಾಮಗೊಳ್ಳುತ್ತಾರೆ. ಪ್ರಕೃತಿಯಲ್ಲಿ ಯಾವ ವಿಧವಾದ ಸ್ಪಂದಗಳಿರುತ್ತವೆ? ಪ್ರಕೃತಿಯಲ್ಲೂ ವಿಧ ವಿಧವಾದ ಸ್ಪಂದಗಳನ್ನು ವಿಧ ವಿಧವಾಗಿ ಕರೆಯುತ್ತೇವೆ. ಉದಾಹರಣೆಗಾಗಿ, ಕಣ್ಣಿಗೆ ಗೋಚರವಾಗುವ ಸ್ಪಂದಗಳ ಗುಂಪಿಗೆ ಬೆಳಕೆಂದು, ಕಿವಿಗೆ ಗೋಚರವಾಗುವ ಸ್ಪಂದಗಳ ಗುಂಪಿಗೆ ಶಬ್ದವೆಂದು, ಹಾಗೆಯೇ ಇನ್ನೂ ಉನ್ನತ ಮಟ್ಟದ ಅತಿವಾಯು ತತ್ವದ ಸ್ಪಂದಗಳ ಗುಂಪಿಗೆ ವಿದ್ಯುತ್ ಶಕ್ತಿ ಎಂದು ಕರೆಯುತ್ತೇವೆ. ಎಲ್ಲವೂ ಸ್ಪಂದಗಳೇ. ಆದರೆ ಒಂದು ಗುಂಪಿಗೂ ಮತ್ತೊಂದು ಗುಂಪಿಗೂ ಇರುವ ವ್ಯತ್ಯಾಸವು ಸ್ಪಂದದ ವೇಗಮಿತಿಗೂ ಅವು ವ್ಯಕ್ತವಾಗುವ ಪ್ರಕೃತಿ ಸಾಂದ್ರತೆಯ ಮಟ್ಟಕ್ಕೂ ಸಂಬಂಧಪಟ್ಟದ್ದು. ಹೀಗೆಯೇ ಯೋಚನೆಗಳು, ಆಶೆಗಳು, ಕೆಲಸಗಳು ಆಯಾ ಹಂತಗಳ ಸ್ಪಂದಗಳೇ. ಮನಸ್ಸಿನ ಮಟ್ಟದ ಎಂದರೆ ತೇಜಸ್ತತ್ವದ ಪ್ರಕೃತಿ ಸಾಂದ್ರತೆಗೆ ಸಂಬಂಧಪಟ್ಟ ಸ್ಪಂದಗಳಿಗೆ ಯೋಚನೆಗಳೆಂದು, ಮತ್ತೊಂದು ಕೆಳಗಿನ ಹಂತದ ಸ್ಪಂದಗಳಿಗೆ ಆಶೆಗಳೆಂದು, ಇನ್ನೂ ಕೆಳಗಿನ ಹಂತದಲ್ಲಿ ಅಭಿವ್ಯಕ್ತವಾಗುವ ಸ್ಪಂದಗಳಿಗೆ ಕೆಲಸಗಳೆಂದು ಕರೆಯುತ್ತೇವೆ. ಹೀಗೆ ನಾವು ಅನೇಕ ಸಾಂದ್ರತೆ ಮಟ್ಟದ ಪ್ರಕೃತಿ ತತ್ವಗಳ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದೇವೆ. ಹೊರಗಿನ ತಾಡನಗಳು ಯಾವ ಮಟ್ಟದುವೋ, ಅವುಗಳಿಗೆ ಓಗೊಡುವ ನಮ್ಮ ಇಂದ್ರಿಯಗಳು ಯಾವ ಮಟ್ಟದುವೋ ಅದಕ್ಕನುಗುಣವಾಗಿ ನಮ್ಮ ಅನುಭವಗಳನ್ನು ಕರೆಯುತ್ತೇವೆ. ಈ ಅತಿವಾಯು ತತ್ವದಿಂದ ಬಂದು ನಮ್ಮ ಕಣ್ಣಿಗೆ ಗೋಚರವಾಗುವಂಥ ಸ್ಪಂದಗಳಿಗೆ ಬೆಳಕೆಂದು, ನಮ್ಮ ಮನಸ್ಸನ್ನು ಪ್ರಚೋದನೆ ಮಾಡತಕ್ಕ ತಾಡನಗಳಿಗೆ ಯೋಚನೆಗಳೆಂದೂ ಕರೆಯುತ್ತೇವೆ. ನಮ್ಮ ಕಣ್ಣನ್ನು ಹೊರಗಿನ ವಸ್ತುಗಳಿಗೆ ಸಂಬಂಧಪಟ್ಟ ಬೆಳಕಿನ ಕಿರಣಗಳು ಪ್ರಚೋದನೆ ಮಾಡಿದಾಗ ನೋಟದ ಅನುಭವವು, ಮನಸ್ತತ್ವಕ್ಕೆ ಸಂಬಂಧಪಟ್ಟ ಪ್ರಚೋದನೆಗಳಿಗೆ ಆ ಮಟ್ಟದಲ್ಲಿ ನಾವು ಓಗೊಟ್ಟಾಗ ಯೋಚನೆಯ ಅನುಭವವು ಸಂಭವಿಸುತ್ತವೆ. ವಿಚಾರಪರತೆ ಎಂದರೇನು? ತಿಳಿವಳಿಕೆ ಎಂದರೇನು? ತಿಳಿವಳಿಕೆಯು ಯಾವಾಗ ಉದ್ಭವಿಸುತ್ತದೆ? ಮನಸ್ಸಿನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ಯೋಚನೆಗಳ ತಾಡನಗಳಿಗೆ ನಮ್ಮ ಮನಸ್ಸು ಓಗೊಡುವ ವಿಧಾನವೇ ತಿಳಿವಳಿಕೆಯು. ಆ ರೀತಿ ನಾವು ಅನುಭವಿಸಿದ ಆ ಮಟ್ಟದ ತಾಡನಗಳಿಗೆ ನಮ್ಮ ಮನಸ್ಸು ಕೊಟ್ಟ ಜವಾಬು ರೂಪವಾದ ಪ್ರವೃತ್ತಿಗಳನ್ನು ಪುನರಾವರ್ತನೆ ಮಾಡಿಕೊಳ್ಳುವುದೇ ವಿಚಾರಪರತೆಯು. ಯಾವ ಯಾವ ಪ್ರವೃತ್ತಿಗಳನ್ನು ಜ್ಞಾತೃ ತನ್ನದನ್ನಾಗಿ ಮಾಡಿಕೊಂಡು ಪುನರಾವರ್ತನೆ ಮಾಡಬಲ್ಲನೋ ಆ ಪ್ರಕ್ರಿಯೆಗೆ ತಿಳಿವಳಿಕೆ ಎಂದು ಹೆಸರು. ಅನಾತ್ಮವು
ಕೆಲವು ಮನಸ್ಸಿನ ಮಟ್ಟದ ತಾಡನಗಳನ್ನು ಕಳುಹಿಸುತ್ತದೆ. ಅದಕ್ಕೆ ಜವಾಬಾಗಿ ಜೀವಾತ್ಮನು ತನ್ನ ಮನಸ್ಸಿನ ಮಟ್ಟದಲ್ಲಿ ಪ್ರವೃತ್ತಿಗಳನ್ನು ಎಬ್ಬಿಸುತ್ತಾನೆ. ಆಗ ಆ ಅನಾತ್ಮದ ಭಾಗವನ್ನು ತಿಳಿದುಕೊಳ್ಳುತ್ತಾನೆ. ಜೀವಾತ್ಮನಿಗೂ ಆ ರೀತಿ ತಿಳಿಯಲ್ಪಟ್ಟ ವಸ್ತುವಿಗೂ ಮಧ್ಯೆ ಇರುವ ಆ ಮಟ್ಟದ ಪ್ರಕೃತಿಯು ಅವೆರಡಕ್ಕೂ ಎಂದರೆ ಜ್ಞಾತೃ ಮತ್ತು ಜ್ಞೇಯಕ್ಕೆ ಅನುಗುಣವಾಗಿ ಸ್ಪಂದಿಸಿ ಸಂಬಂಧವನ್ನು ಕಲ್ಪಿಸಿಕೊಡುತ್ತದೆ. ಹೀಗೆ ತಿಳಿಯುವವನಿಗೂ ತಿಳಿಯಲ್ಪಡುವ ವಸ್ತುವಿಗೂ ಅವಶ್ಯಕವಾದ ಸಂಬಂಧ ಉಂಟಾಗಿ ತಿಳಿವಳಿಕೆಯು ಉದ್ಭವಿಸುತ್ತದೆ. ಮನಸ್ಸು ಎಂದರೇನು? ಮನಸ್ಸಿಗೂ ಜೀವಾತ್ಮನಿಗೂ ಇರುವ ಸಂಬಂಧವೇನು? ಮನಸ್ಸು ಜೀವಾತ್ಮನ ಏನನ್ನು ಪರಿಮಿತಿಗೊಳಿಸುತ್ತದೆ? ಮನಸ್ಸು ಜ್ಞಾತೃವಲ್ಲ. ಜೀವಾತ್ಮನು ಮನಸ್ಸಿನ ಮೂಲಕ ತಿಳಿಯುತ್ತಾನೆ. ಜ್ಞಾತೃವಾದ ಜೀವಾತ್ಮನಿಗೆ ಮನಸ್ಸು ಒಂದು ಉಪಕರಣ ಮಾತ್ರ. ಶುದ್ಧ ಮನಸ್ಸು ಮತ್ತು ರೂಪ ಮನಸ್ಸು ಜೀವಾತ್ಮನ ತಿಳುವಳಿಕೆಗೆ ತಕ್ಕ ಉಪಕರಣಗಳು. ಮನಸ್ಸು ತೇಜಸ್ತತ್ವದ ಪರಮಾಣು ದರ್ಜೆಯ ಪ್ರಕೃತಿಯಲ್ಲಿ ಪ್ರತಿಬಿಂಬಿಸಿರುವ ಆತ್ಮನ ಜ್ಞಾನದ ಮುಖ. ಮನಸ್ಸು ಜೀವಾತ್ಮನ ಜ್ಞಾನ ಶಕ್ತಿಯನ್ನು ಪರಿಮಿತಿಗೊಳಿಸುತ್ತದೆ. ಈ ಅಂಶವನ್ನು ಜೀವಾತ್ಮನು ತನ್ನ ಪ್ರಜ್ಞೆ ಬೆಳೆದಂತೆಲ್ಲ ಕಂಡುಕೊಳ್ಳುತ್ತಾನೆ. ಈಗಿನ ನಮ್ಮ ಮನಸ್ಸಿನ ಸ್ಥಿತಿಗೆ ಕಾರಣವೇನು? ಈಗಿನ ನಮ್ಮ ಮನಸ್ಸು ಹಿಂದಿನ ಯೋಚನಾ ಪ್ರವೃತ್ತಿಗಳ ಫಲಿತಾಂಶವು. ಅಲ್ಲದೆ ಈಗಿನ ನಮ್ಮ ಯೋಚಿಸುವ ಪ್ರವೃತ್ತಿಗಳಿಂದ ಅದು ಬದಲಾಗುತ್ತಲೇ ಇರುತ್ತದೆ. ಈಗಿನ ಮನಸ್ಸಿಗೆ ಒಂದು ನಿರ್ದಿಷ್ಟವಾದ ಶಕ್ತಿ ವಿಶೇಷಗಳು, ದೌರ್ಬಲ್ಯಗಳು ಏರ್ಪಟ್ಟಿರುತ್ತದೆ. ಇವೆಲ್ಲ ನಮ್ಮ ಹಿಂದಿನ ಮಾನಸಿಕ ಜೀವಿತದ ಫಲಿತಾಂಶ ರೂಪವಾಗಿ ಏರ್ಪಟ್ಟಿರುತ್ತವೆ. ಅದು ಇದುವರೆಗೂ ನಾವು ಬದಲಾಯಿಸದಂತೆ ಇದೆ. ಅದನ್ನು ಕಾಲಕ್ರಮವಾಗಿ ಎಂದರೆ ನಿಧಾನವಾಗಿ ಬದಲಾಯಿಸಲು ಸಾಧ್ಯ. ಒಂದು ಬಾರಿ ಇಚ್ಛಿಸುವ ಮೂಲಕ ಅದರ ಸ್ವರೂಪವನ್ನೆಲ್ಲ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಅದರ ನ್ಯೂನತೆಗಳನ್ನು ತಕ್ಷಣವೇ ಭರ್ತಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಅದನ್ನು ಬಿಟ್ಟು ಬಾಳುವುದಕ್ಕೂ ಸಾಧ್ಯವಿಲ್ಲ. ಅದು ಇರುವ ಸದ್ಯದ ಸ್ಥಿತಿಯಲ್ಲೇ ಅದನ್ನು ವಿನಿಯೋಗ ಮಾಡಬೇಕಾಗಿದೆ. ಅದು ನಮ್ಮ ತಿಳುವಳಿಕೆಗೆ ಇರುವ ಸಾಧನ ಸಾಮಗ್ರಿ. ಹಿಂದಿನ ಯೋಚನಾ ಪ್ರಯತ್ನಗಳ ಫಲಿತಾಂಶವಾಗಿ ನಮ್ಮ ಈಗಿನ ಮನಸ್ಸಿರುತ್ತದೆ. ಪ್ರತಿಯೊಂದು ಮನಸ್ಸಿಗೂ ತನ್ನದೇ ಆದ ಸ್ಪಂದಗತಿಯೂ ಮತ್ತು ಯೋಚನಾ ಪ್ರವೃತ್ತಿಯ ವ್ಯಾಪ್ತಿಯೂ ಇರುತ್ತವೆ. ಅಲ್ಲದೆ ಪ್ರತಿಕ್ಷಣದಲ್ಲೂ ಬದಲಾವಣೆ ಹೊಂದುತ್ತಾ ಹೊಸ ಹೊಸ ಚಿತ್ರಗಳನ್ನು ತಂದೊಡ್ಡುತ್ತದೆ. ಹೊರಗಿನಿಂದ ಬರುವ ತಾಡನವು ಈಗಾಗಲೇ ಚಲಿಸುತ್ತಿರುವ ಪ್ರವೃತ್ತಿಗಳುಳ್ಳ ಮನಸ್ಸನ್ನು ಬದಲಾಯಿಸುವುದಲ್ಲದೆ ಅದೂ ಕೂಡ ಬದಲಾವಣೆ ಹೊಂದುತ್ತದೆ. ಆದುದರಿಂದ ಹೊರಗಿನಿಂದ ತಾಡನಗಳು ತಮ್ಮ ಸ್ವಸ್ವರೂಪವನ್ನು ಕಳೆದುಕೊಂಡು ಪೂರ್ವಭಾವಿಯಾಗಿದ್ದ ಮನಸ್ಸಿನ ಪ್ರವೃತ್ತಿಗಳಿಂದ ಬದಲಾವಣೆ ಹೊಂದುತ್ತವೆ. ಮನಸ್ಸಿನ ಸ್ವಭಾವವೇನು? ಮನಸ್ಸಿನಿಂದ ನಿಜವನ್ನು ಗ್ರಹಿಸಲು ಸಾಧ್ಯವೇ? ಮನಸ್ಸು ಭ್ರಾಂತಿಜನ್ಯವಾದುದು. ಅದು ತನ್ನ ವಕ್ರದೃಷ್ಟಿಯಿಂದ ನೋಡುವ ಸ್ವಭಾವದ್ದಾದ್ದರಿಂದ ಹೊರಗಿನ ವಸ್ತುಗಳ ನಿಜ ಸ್ವರೂಪವನ್ನು ತಿಳಿಸಲಾರದು.
ಮನಸ್ಸು ಮಾಯೆಗೆ ಒಳಪಟ್ಟಿರುತ್ತದೆ. ಏಕೆಂದರೆ ಈ ಮಾಯಾ ಪ್ರಪಂಚದಲ್ಲಿ ಕಂಡುಬರುವ ವಸ್ತುಗಳು ದೇಶ, ಕಾಲ ಮೊದಲಾದ ಪರಿಮಿತಿಗೆ ಒಳಪಟ್ಟಿರುತ್ತವೆ. ಅವು ವಾಸ್ತವವಾದ ವಿದ್ಯಮಾನಗಳನ್ನು ಪ್ರತಿನಿಧಿಸುತ್ತಿಲ್ಲ. ಅವು ನಿಜವಾದ ಪಾರಮಾರ್ಥಿಕ ತತ್ವಗಳ ನೆರಳಿನಂತಿರುತ್ತವೆ. ಈಗ ಮನಸ್ಸು ಗ್ರಹಿಸುವುದು ನಿಜವಾದ ವಸ್ತುಗಳ ನೆರಳನ್ನು ಮಾತ್ರ. ಉದಾಹರಣೆಗಾಗಿ, ನಾವು ಒಬ್ಬ ಮನುಷ್ಯನ ಸ್ಥೂಲ ದೇಹವನ್ನು ನೋಡಿ ಆ ಮೂಲಕ ಆತನ ಸ್ವಭಾವ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ನಮ್ಮ ಮನಸ್ಸಿಗೂ ಬುದ್ಧಿಗೂ ಅಹಂಕಾರ ತತ್ವಕ್ಕೂ ಅತೀತವಾದ ಮಟ್ಟಕ್ಕೆ ನಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಹೋಗಿ ಆತನೊಡನೆ ಎರಕವಾಗಬೇಕಾಗುತ್ತದೆ. ಏಕೆಂದರೆ ಮನುಷ್ಯನ ಅಂತರಾತ್ಮವು ಪುರುಷಾತ್ಮನ ಒಂದು ಕಿರಣ ಮಾತ್ರ. ಆತನ ದೇಹಾತ್ಮವು ಆ ಅಂತರಾತ್ಮನ ಒಂದು ಕಿರಣ ಮಾತ್ರ. ಆತನ ಸ್ಥೂಲ ದೇಹವನ್ನು ನೋಡಿ ಆತನ ಅಂತರಾತ್ಮ ಹಾಗಿರಲಿ, ಆತನ ದೇಹಾತ್ಮ ಸ್ವಭಾವವನ್ನು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಅನಿ ಬೆಸೆಂಟರು ಹೇಳಿರುವಂತೆ ಮನಸ್ಸಿಗೆ ಸಂಬಂಧಪಟ್ಟ ಮೆದುಳು ಪ್ರಜ್ಞೆಯ ಮೂಲಕ ನಾವು ಗ್ರಹಿಸುವುದು ಕೇವಲ ನೆರಳು ಮಾತ್ರ. ವಸ್ತುಗಳ ನಿಜಸ್ವರೂಪವನ್ನು ಮತ್ತು ವಸ್ತುಗಳ ಪಾರಮಾರ್ಥಿಕ ಸತ್ಯವನ್ನು ತಿಳಿದುಕೊಳ್ಳುವುದು ಹೇಗೆ? ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡುವುದಕ್ಕೆ ಬಿಡದೆ ಅದನ್ನು ನಮ್ಮ ಸ್ವಾಧೀನಪಡಿಸಿಕೊಳ್ಳಬೇಕು. ಎಂದರೆ ನಮ್ಮ ಪ್ರಜ್ಞೆಯನ್ನು ಮನಸ್ಸಿನಿಂದ ಹಿಂತಿರುಗಿಸಿ ಮನಸ್ಸು ವೃತ್ತಿಶೂನ್ಯವಾಗಿರುವಂತೆ ಮಾಡಿಕೊಳ್ಳಬೇಕು. ಅಂತಹ ಮನಸ್ಸಿನಲ್ಲಿ ಹೊರಗಿನ ವಸ್ತುಗಳಿಂದ ಬರುವ ತಾಡನಗಳು ಆ ವಸ್ತುಗಳ ನಿಜ ಸ್ವರೂಪವನ್ನು ಪ್ರತಿಬಿಂಬಿಸುತ್ತವೆ. ಏಕೆಂದರೆ ಆಗ ಮನಸ್ಸಿಗೆ ಸಂಬಂಧಪಟ್ಟ ವಕ್ರ ಭಾವನೆಗಳು ಆ ವೃತ್ತಿಗಳೊಳಕ್ಕೆ ಸೇರಿಕೊಳ್ಳುವುದಿಲ್ಲ. ಅಥವಾ ಮನುಷ್ಯನು ತನ್ನ ಮನಸ್ಸನ್ನು ಒತ್ತಟ್ಟಿಗಿಟ್ಟು ತನ್ನ ಪ್ರಜ್ಞೆಯನ್ನು ನೇರವಾಗಿ ಆ ವಸ್ತುಗಳೊಡನೆ ಸಾಕ್ಷಾತ್ತಾಗಿ ಎರಕ ಮಾಡಿ ಅವುಗಳ ಸ್ಪಂದಗಳನ್ನು ಯಥಾವತ್ತಾಗಿ ಪತ್ತೆ ಹಚ್ಚಬಹುದು. ಮೇಲ್ಕಂಡ ಎರಡೂ ಸಂದರ್ಭಗಳಲ್ಲೂ ಹೊರಗಿನ ವಸ್ತುಗಳ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಅಲ್ಲದೆ ದೇಶಕಾಲ ಪರಿಮಿತಿಗೊಳಪಟ್ಟ ವಸ್ತುಗಳ ಪಾರಮಾರ್ಥಿಕ ಸತ್ಯವನ್ನೂ ಕೂಡ ನಮ್ಮ ಪ್ರಜ್ಞೆಯು ಕಾರಣದೇಹದ ಮಟ್ಟಕ್ಕೆ ಹತ್ತಿದ್ದರೆ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಯಾವ ಸತ್ಯವು ನಮಗೆ ಮನವರಿಕೆಯಾಗಬೇಕು? ಅದರಿಂದ ಏನನ್ನು ಕಲಿಯುತ್ತೇವೆ? ಪ್ರತಿಯೊಬ್ಬನೂ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ಅಭಿಪ್ರಾಯಗಳನ್ನು ತನ್ನದೇ ಆದ ರೀತಿಯಲ್ಲಿ ರೂಪಿಸಿಕೊಂಡಿರುತ್ತಾನೆ. ವಾಸ್ತವವಾಗಿ ಅದರ ನಿಜ ಸ್ವರೂಪವನ್ನು ಅರಿಯನು. ಈ ಸತ್ಯವು ನಮಗೆ ಮನವರಿಕೆಯಾಗಿ ಆ ಬೆಳಕಿನಲ್ಲಿ ನಮ್ಮ ನಿತ್ಯ ಜೀವಿತವನ್ನು ನಡೆಸುತ್ತಾ ಬಂದರೆ ಆಗ ನಮಗೆ ಆ ಅನುಷ್ಠಾನವು ನಮ್ರತೆಯನ್ನು, ನಮ್ಮ ಅಭಿಪ್ರಾಯಗಳಲ್ಲಿ ತಪ್ಪಿರಲು ಸಾಧ್ಯವೆಂಬ ಎಚ್ಚರಿಕೆಯನ್ನು, ಹೊಸ ವಿಷಯಗಳಿಗೆ ಓಗೊಡುವ ಮನೋಭಾವನೆಯನ್ನು ಕಲಿಸದೆ ಬಿಡುವುದಿಲ್ಲ. ನಾವು ತಿಳಿದಿರುವುದೇ ಸರಿ ಎಂಬ ಮನೋಭಾವನೆಯನ್ನು ಒತ್ತಟ್ಟಿಕ್ಕಿಟ್ಟು ಇತರರನ್ನು ಖಂಡಿಸುವುದಕ್ಕೆ ಮೊದಲು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಮನೋಭಾವನೆಯು ಬೆಳೆಯುತ್ತಾ ಬರುತ್ತದೆ. ಇತರರನ್ನು ಪರಿವರ್ತಿಸಲು ಸಾಧ್ಯವೇ? ನಮ್ಮನ್ನು ನಾವು ಬದಲಿಸಿಕೊಳ್ಳಲು ಸಾಧ್ಯವೇ? ಇತರರನ್ನು ಪರಿವರ್ತಿಸಲು ಸಾಧ್ಯವಿಲ್ಲ. ಆದರೆ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಅವಶ್ಯಕವೋ
ಅಷ್ಟರ ಮಟ್ಟಿಗೆ ಬದಲಾಯಿಸಿಕೊಳ್ಳಲು ಸಾಧ್ಯ. ಆದುದರಿಂದ ಎಲ್ಲರ ಸ್ವಭಾವಕ್ಕೂ ಓಗಡುವಂತಹ ವಿಶಾಲ ಭಾವನೆಯನ್ನು ಮೈಗೂಡಿಸಿಕೊಳ್ಳೋಣ ಎಂಬ ಭಾವನೆಯು ಬೆಳೆಯುತ್ತದೆ. ಸೂರ್ಯನ ಬೆಳಕು ಹೇಗೆ ಸ್ವಚ್ಛವಾಗಿರುವುದರಿಂದ ಎಲ್ಲ ವಿಧವಾದ ಬಣ್ಣಗಳನ್ನೂ ಒಳಗೊಂಡಿದೆಯೋ, ಹಾಗೆ ಸತ್ಯದ ನಾನಾ ಮುಖಗಳಿಗೆ ಓಗೊಡುವಂತಹ ವಿಶಾಲ ಭಾವನೆಯು ನಮ್ಮದಾಗಬೇಕು. ಬಿಳಿ ಕನ್ನಡಕವು ಹೇಗೆ ಯಾವುದೊಂದು ಬಣ್ಣವನ್ನೂ ಹೊರದೂಡದೆ ಎಲ್ಲ ಬಣ್ಣಗಳಿಗೂ ಹೊಂದಿಕೊಳ್ಳಬಲ್ಲದೋ, ಹಾಗೆ ನಮ್ಮ ಮನೋಭಾವನೆಯು ಸರ್ವತೋಮುಖವಾಗಿ ಓಗೊಡುವಷ್ಟರ ಮಟ್ಟಿಗೆ ವಿಶಾಲವಾಗಿರಬೇಕು. ಮನಸ್ಸು ಹೇಗೆ ಜೀವಾತ್ಮನು ಪಡೆಯಬೇಕಾದ ತಿಳಿವಳಿಕೆಗೆ ಸಾಧನವಾಗಿ ವ್ಯವಸ್ಥಿತವಾಗಿದೆ. ಮನಸ್ಸಿನ ವ್ಯವಸ್ಥೆ ಏನು? ಹಿಂದಿನ ಪ್ರಯತ್ನದಿಂದ ಮನಸ್ಸು ಎಷ್ಟರ ಮಟ್ಟಿಗೆ ರೂಪುಗೊಂಡಿದೆ? ಈಗ ನಾವು ಮನಸ್ಸನ್ನು ಹೇಗೆ ಬದಲಾವಣೆಗೊಳಿಸಬೇಕು? ಚೈತನ್ಯದ ದೃಷ್ಟಿಯಿಂದ ಮನೋಮಯ ಕೋಶದ ಹಿಂದೆ ಕೆಲಸ ಮಾಡುತ್ತಿರುವುದು ಮನಸ್ಸು. ಈ ಮನಸ್ಸು ಆತ್ಮನ ಜ್ಞಾನಮುಖದ ಪ್ರತಿಬಿಂಬ. ಇದು ತೇಜಸ್ತತ್ವದ ಪರಮಾಣು ಉಪತತ್ವದ ಅಂತಸ್ತಿನಲ್ಲಿ ಪ್ರತಿಫಲಿಸಿದೆ. ಸ್ವಭಾವ ಶಕ್ತಿ ಅದು ಎರಡು ಮುಖವಾಗಿದೆ ಮತ್ತು ಮನಸ್ಸಿನ ಪ್ರಕ್ರಿಯೆಯನ್ನು ಎರಡು ವಿಧವಾಗಿ ಪರಿಮಿತಿಗೊಳಪಡಿಸಿರುತ್ತದೆ. ಮನಸ್ತತ್ವಕ್ಕೆ ಓಗೊಟ್ಟು ಸ್ಪಂದಿಸುತ್ತಿರುವ ಪರಮಾಣು ಕೇಂದ್ರದ ಸುತ್ತಲೂ 7 ಸಾಂದ್ರತೆಗಳ ಮಟ್ಟಗಳಲ್ಲಿ ಆ ವಿಧವಾದ ಪ್ರಕೃತಿಯು ಆಕರ್ಷಿತವಾಗಿ ಸಂಯೋಜಿಸಲ್ಪಟ್ಟಿರುತ್ತದೆ. ಪ್ರಕೃತಿಯನ್ನು ಅದರ ಸ್ವಭಾವ ಮತ್ತು ಉಪಯೋಗಕ್ಕನುಗುಣವಾಗಿ ಮನಸ್ತತ್ವವೆಂದು ಕರೆಯುತ್ತೇವೆ. ಇದು ವಿಶ್ವದ ಒಂದು ದೊಡ್ಡ ಭಾಗವಾಗಿದೆ. ಈ ಮನಸ್ತತ್ವದ ಪ್ರಕೃತಿ ತತ್ವವು ಕಾಮಲೋಕವನ್ನು, ಸ್ಥೂಲಲೋಕವನ್ನು ಒಳಗೆ ವ್ಯಾಪಿಸಿ ಹೊರಗೂ ಕೂಡ ಮುಂದಕ್ಕೆ ಸ್ವಲ್ಪ ದೂರ ಪ್ರಸರಿಸುತ್ತದೆ. ಈ ಪ್ರಕೃತಿ ತತ್ವವು ಆತ್ಮನ ಜ್ಞಾನಮುಖದಿಂದ ಹೊರಬರುವ ತಾಡನಗಳಿಗೆ ಹೊಂದಾಣಿಕೆಯಾಗಿ ಓಗೊಡುವ ಲಕ್ಷಣವುಳ್ಳದ್ದು. ಆದುದರಿಂದ ಈ ತತ್ವದ ಮೇಲೆ ಆತ್ಮವು ತನ್ನ ಸ್ವಭಾವದ ಮುದ್ರೆಯನ್ನು ಒತ್ತಿರುತ್ತದೆ. ಮೊದಲನೆಯ ಮೇಲಿನ ಮನಸ್ತತ್ವದ ಭಾಗಕ್ಕೆ ಕಾರಣದೇಹವೆಂದು ಹೆಸರು. ಇದು ಅರೂಪದೇಹದ ಮೇಲಿನ ಉಪಲೋಕದಿಂದ ರಚಿಸಲ್ಪಟ್ಟಿರುತ್ತದೆ. ಬಹುಸಂಖ್ಯಾತ ಮಾನವರಲ್ಲಿ ಸದ್ಯದ ಸಂಸರಣದ ಮಟ್ಟದಲ್ಲಿ ಇದು ಅಷ್ಟಾಗಿ ಬೆಳೆದಿಲ್ಲ. ಏಕೆಂದರೆ ಕೆಳಗಿನ ಮನಸ್ಸು ಹೊರಗಿನ ರೂಪಗಳಿಗೆ ಸಂಬಂಧಪಟ್ಟ ಪ್ರವೃತ್ತಿಗಳಲ್ಲೇ ನಿರತವಾಗಿರುತ್ತದೆ. ಈ ವಿಧವಾದ ಪ್ರಕ್ರಿಯೆಯಿಂದ ಮೇಲ್ಮಟ್ಟದ ಕಾರಣದೇಹದ ಬೆಳವಣಿಗೆಗೆ ಏನೂ ಪ್ರಯೋಜನವಾಗುವುದಿಲ್ಲ. ಎರಡನೆಯ ಮನಸ್ತತ್ವದ ಭಾಗಕ್ಕೆ ರೂಪ ಅಥವಾ ಮನೋದೇಹವೆಂದು ಹೆಸರು. ಇದು ಮನಸ್ತತ್ವದ ಕೆಳಗಿನ 4 ಉಪತತ್ವಗಳ ಪ್ರಕೃತಿಯಿಂದ ರಚಿಸಲ್ಪಟ್ಟಿದೆ. ಇದು ಸಾಂದ್ರವಾದ ಪ್ರಕೃತಿಯಿಂದ ಮಾಡಲ್ಪಟ್ಟ ಮನೋದೇಹವು. ಮನೋದೇಹಗಳು 7 ಮಾದರಿಗಳಲ್ಲಿ ರೂಪುಗೊಂಡಿರುತ್ತವೆ. ಅಲ್ಲದೆ ಪ್ರತಿಯೊಂದು ಮಾದರಿಯ ದೇಹಗಳು
ಭಿನ್ನ ಭಿನ್ನ ಬೆಳವಣಿಗೆಯ ಮಟ್ಟದಲ್ಲಿರುತ್ತವೆ. ಅಲ್ಲದೆ ಎಲ್ಲ ದೇಹಗಳು ಒಂದೇ ಪ್ರಕೃತಿ ಕಟ್ಟಳೆಗೆ ಒಳಪಟ್ಟು ಬೆಳವಣಿಗೆಯಾಗುತ್ತವೆ. ಈ ಕಟ್ಟಳೆಯನ್ನು ಅರಿತುಕೊಂಡು ಸ್ವಪ್ರಯತ್ನದಿಂದ ಪ್ರತಿಯೊಬ್ಬ ಜೀವಾತ್ಮನು ತನ್ನ ಸಂಸರಣವನ್ನು ತೀವ್ರಗೊಳಿಸಿಕೊಳ್ಳಬಹುದು ಅಥವಾ ಪ್ರಕೃತಿ ಸ್ವಭಾವಕ್ಕೆ ಬಿಟ್ಟು ಕೈಕೊಟ್ಟಿಕೊಂಡು ಕುಳಿತುಕೊಂಡರೆ ಬೆಳವಣಿಗೆಯು ತುಂಬ ನಿಧಾನವಾಗುವುದು. ಆದುದರಿಂದಲೇ ಇಂತಹ ವ್ಯಾಸಂಗವನ್ನು ಕೈಗೊಳ್ಳುವ ಮೂಲಕ ಮಹತ್ ಪ್ರಯೋಜನ ಉಂಟಾಗುತ್ತದೆ. ಮನೋದೇಹವನ್ನು ಪುನರ್ರಚಿಸಿಕೊಳ್ಳುವುದು ಹೇಗೆ? ಜೀವಾತ್ಮನು ಪ್ರಜ್ಞಾಪೂರ್ವಕವಾಗಿ ತನ್ನ ಮನೋದೇಹವನ್ನು ಪುನರ್ರಚಿಸಿಕೊಳ್ಳುವ ವಿಧಾನವನ್ನು ತಿಳಿದುಕೊಂಡರೆ ಅಂತಹವನು ಉನ್ನತವಾದ ಜೀವಿತೋದ್ದೇಶಕ್ಕೆ ಅನುಗುಣವಾಗಿ ತನ್ನ ಜೀವಿತದ ಪ್ರತಿದಿನದ ಪ್ರತಿ ಗಳಿಗೆಯಲ್ಲೂ ಹಾಗೆ ಮಾಡಬಹುದಾದ ಸದವಕಾಶವನ್ನು ಕಂಡುಕೊಳ್ಳುವನು. ನಾವು ಎಚ್ಚರವಾಗಿರಲಿ ನಿದ್ದೆಯಲ್ಲಿರಲಿ ನಮ್ಮ ಮನೋದೇಹವನ್ನು ಪುನರ್ರಚಿಸಿಕೊಳ್ಳುತ್ತಿರಬಹುದು. ಏಕೆಂದರೆ ಪ್ರಜ್ಞೆಯು ಕೆಲಸ ಮಾಡುವಾಗ ಅದು ತನ್ನ ಮನುಷ್ಯರೀರವನ್ನು ಬದಲಾಯಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಯೋಚನೆಯು ನಮ್ಮ ಮನೋದೇಹದೊಳಕ್ಕೆ ಅದಕ್ಕನುಗುಣವಾದ ಮನಸ್ತತ್ವದ ಕಣಗಳನ್ನು ಆಕರ್ಷಿಸುತ್ತಿರುತ್ತದೆ. ಅಲ್ಲದೆ ಅದರ ಶ್ರುತಿಗೆ ವಿರೋಧವಾದ ಪ್ರಕೃತಿ ಕಣಗಳನ್ನು ಹೊರದೂಡುತ್ತಿರುತ್ತದೆ. ಪ್ರಜ್ಞೆಯ ಸಾರಭೂತವಾದ ಲಕ್ಷಣವೇನೆಂದರೆ ಇದು ನಾನು ಮತ್ತು ಇದು ನಾನಲ್ಲ ಎಂಬ ಪ್ರವೃತ್ತಿಗಳ ಮೂಲಕ ತನಗೆ ಬೇಕಾದ ಪ್ರಕೃತಿ ಕಣಗಳನ್ನು ಆಕರ್ಷಿಸುವುದು ಮತ್ತು ತನಗೆ ಬೇಡವಾದ ಪ್ರಕೃತಿ ಕಣಗಳನ್ನು ಹೊರದೂಡುವುದು ಅದಕ್ಕೆ ಸಹಜವಾದ ಸ್ವಭಾವವಾಗಿದೆ. ಈ ದೇಹದ ಸುತ್ತಲೂ ವ್ಯಾಪಿಸಿರುವ ಮನಸ್ತತ್ವದ ಪ್ರಕೃತಿ ತತ್ವವು ಆ ಪ್ರವೃತ್ತಿಗಳಿಗೆ ಸಂಬಂಧಪಟ್ಟ ಸ್ಪಂದಗಳನ್ನು ಬೇರೆ ಪ್ರಜ್ಞಾ ಕೇಂದ್ರಗಳಿಗೆ ಸಾಗಿಸುವ ಮಾಧ್ಯಮದಂತೆ ಇರುತ್ತವೆ. ಪರಿಶುದ್ಧವೂ ಉನ್ನತ ಮಟ್ಟದವೂ ಆದ ಯೋಚನೆಗಳು ತುಂಬಾ ತೀವ್ರವಾದ ವೇಗಗತಿಯಲ್ಲಿ ಚಲಿಸುತ್ತವೆ. ಅಂತಹವು ಮನೋದೇಹದ ಸೂಕ್ಷ್ಮತಮ ದರ್ಜೆಗೆ ಸಂಬಂಧಪಟ್ಟ ಪ್ರಕೃತಿ ತತ್ವಕ್ಕೆ ಸಂಬಂಧಪಟ್ಟವು. ಮೇಲ್ಕಂಡ ಉನ್ನತ ಮಟ್ಟದ ಯೋಚನೆಯು ಮನೋದೇಹವನ್ನು ಉನ್ನತ ಮಟ್ಟದಲ್ಲಿ ಚಲಿಸುವಂತೆ ಮಾಡಿದಾಗ ಕೆಳಗಿನ ಮಟ್ಟದ ಒರಟು ಕಣಗಳು ಹೊರದೂಡಲ್ಪಡುತ್ತವೆ ಮತ್ತು ಅವುಗಳ ಸ್ಥಳದಲ್ಲಿ ಉನ್ನತ ಮಟ್ಟದ ನಾಜೂಕಾದ ಕಣಗಳು ಬಂದು ಸೇರಿಕೊಳ್ಳುತ್ತವೆ. ಹೀಗೆ ಮನಶ್ಶರೀರವು ಉತ್ತಮಗೊಳ್ಳುತ್ತಾ ಹೋಗುತ್ತದೆ. ಹಾಗಲ್ಲದೆ ಕೆಟ್ಟ ಮತ್ತು ನೀಚವಾದ ಯೋಚನೆಗಳು ತತ್ಸಂಬಂಧವಾದ ಒರಟು ಪ್ರಕೃತಿ ಕಣಗಳನ್ನು ಆಕರ್ಷಿಸುತ್ತವೆ. ಏಕೆಂದರೆ ಅಂತಹ ಯೋಚನೆಗಳು ವ್ಯಕ್ತವಾಗಬೇಕಾದರೆ ಅಂತಹ ನೀಚ ಪ್ರಕೃತಿಯೇ ಅವಶ್ಯಕ. ಆಗ ದೇಹದೊಳಗಿದ್ದ ನಾಜೂಕಾದ ಪ್ರಕೃತಿ ಕಣಗಳು ಸ್ವಾಭಾವಿಕವಾಗಿ ಹೊರದೂಡಲ್ಪಡುತ್ತವೆ. ಹೀಗೆ ಪ್ರಜ್ಞೆಯು ತನ್ನ ಬದಲಾವಣೆಗಳ ಮೂಲಕ ಒಂದು ವಿಧವಾದ ಪ್ರಕೃತಿ ಅಂಶಗಳನ್ನು ಆಕರ್ಷಿಸಿ ಆ ಮೂಲಕ ತನ್ನ ದೇಹವನ್ನು ರೂಪಿಸಿಕೊಳ್ಳುತ್ತದೆ. ಇದರಿಂದ ಸ್ಪಷ್ಟವಾಗುವ ಅಂಶವೇನೆಂದರೆ ನಾವು ಇದುವರೆಗೆ ಎಂತಹ ಪ್ರಕೃತಿ ಕಣಗಳನ್ನು ನಮ್ಮ ದೇಹದೊಳಕ್ಕೆ ಆಕರ್ಷಿಸಿ ಸೇರಿಸಿಕೊಂಡಿರುತ್ತೇವೆಯೋ ಅಂತಹ ಯೋಚನೆಗಳಿಗೆ ಓಗೊಡುವ ಶಕ್ತಿಯನ್ನು ಮಾತ್ರ ಪಡೆದಿರುತ್ತೇವೆ. ನಮ್ಮ ಹಿಂದಿನ ಜೀವಿತದ ಫಲಿತಾಂಶವಾಗಿ ನಮ್ಮ ಮನೋದ್ದೇಶವು ಸಾತ್ವಿಕ ಅಣುಗಳಿಂದ ಕೂಡಿಕೊಂಡಿದ್ದರೆ ಹೊರಗಿನಿಂದ ಬರುವ ಕೆಟ್ಟ ಯೋಚನೆಗಳಿಗೆ ಓಗೊಡುವ ಅವಕಾಶವಿರುವುದಿಲ್ಲ. ಅಲ್ಲದೆ ಆ ಮೂಲಕ ಮಾಡಬಹುದಾದ ಪಾಪ ಕಾರ್ಯಗಳಿಗೂ ಅವಕಾಶ ತಪ್ಪಿ ಹೋಗುತ್ತದೆ. ಹಾಗಲ್ಲದೆ ನಮ್ಮ ಮನೋದೇಹವು ಒರಟಾದ ಪ್ರಕೃತಿ ಅಂಶಗಳಿಂದ ಕಟ್ಟಲ್ಪಟ್ಟಿದ್ದ ಪಕ್ಷದಲ್ಲಿ ಹೊರಗಿನಿಂದ ಬರುವ ಪ್ರತಿಯೊಂದು ಕೆಟ್ಟ ಯೋಚನೆಯು
ಅದರಲ್ಲಿ ತಂಗಿ ಪುಷ್ಟಿಯನ್ನು ಪಡೆಯುತ್ತದೆ. ಆದರೆ ಒಳ್ಳೆಯ ಯೋಚನೆಗಳಿಗೆ ಓಗೊಡುವ ಸದಾವಕಾಶವನ್ನು ಕಳೆದುಕೊಳ್ಳುತ್ತದೆ. ಸಂಸರಣದ ಸಂಬಂಧವಾದ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದು ಹೇಗೆ? ನಮಗಿಂತ ಸಂಸರಣದಲ್ಲಿ ಮುಂದುವರಿದು ಉನ್ನತ ಮಟ್ಟದ ಯೋಚನೆಗಳನ್ನೇ ಮಾಡತಕ್ಕಂಥ ಹಿರಿಯ ಸೋದರನ ಸತ್ಸಂಗವು ದೊರೆತಾಗ ಆತನ ಉನ್ನತ ಮಟ್ಟದ ಜೀವಿತವು ನಮ್ಮಲ್ಲಿರಬಹುದಾದ ಕೆಳಗಿನ ಮಟ್ಟದ ಪ್ರಕೃತಿ ಅಂಶಗಳನ್ನು ಹೊರದೂಡಿ ಆ ಸ್ಥಾನದಲ್ಲಿ ಉನ್ನತ ಮಟ್ಟದ ಪ್ರಕೃತಿ ಕಣಗಳನ್ನು ಆಕರ್ಷಿಸುವಂತಹ ಸ್ವಭಾವವನ್ನು ನಮ್ಮ ದೇಹಕ್ಕೆ ತಂದುಕೊಡುತ್ತದೆ. ಆದರೆ ಆತನಿಂದ ನಮಗುಂಟಾಗುವ ಪ್ರಯೋಜನವು ನಮ್ಮ ಹಿಂದಿನ ಯೋಚನಾ ಪದ್ಧತಿಯನ್ನು ಅವಲಂಬಿಸುತ್ತದೆ. ಎಂದರೆ ಆತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಉನ್ನತ ಮಟ್ಟದ ಧ್ಯೇಯಕ್ಕೆ ನಾವು ಓಗೊಡುವ ಸ್ವಭಾವದವರಾಗಿದ್ದರೆ ಮಹತ್ ಪ್ರಯೋಜನ ಉಂಟಾಗುವುದರಲ್ಲಿ ಸಂಶಯವಿಲ್ಲ. ಹಾಗಲ್ಲದೆ ಒಬ್ಬರು ಮತ್ತೊಬ್ಬರಿಗೆ ಬೇರೆಯಾಗಿ ಯೋಚಿಸಿ ಮಾರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನೂ ತನ್ನ ತನ್ನ ಯೋಚನೆಗಳನ್ನು ಮಾಡುವುದರ ಮೂಲಕ ಅವುಗಳಿಗನುಗುಣವಾಗಿ ಸ್ಪಂದಗಳನ್ನು ಸುತ್ತಮುತ್ತಲೂ ಇರುವ ಪ್ರಕೃತಿ ಮಾಧ್ಯಮದಲ್ಲಿ ಎಬ್ಬಿಸುವುದರ ಮೂಲಕ ಇತರರ ಮನೋದೇಹಗಳಲ್ಲಿ ಅದೇ ವಿಧವಾದ ಪರಿಣಾಮವನ್ನುಂಟು ಮಾಡುವುದಕ್ಕೆ ಸಾಧ್ಯವಿದೆ. ಅಂತಹ ಪರಿಣಾಮಗಳ ಮೂಲಕ ಇತರರ ಪ್ರಜ್ಞೆಯು ಪರಿವರ್ತಿತವಾಗುತ್ತದೆ. ಹೊರಗಿನ ಮೇಧಾವಿಯು ನಮ್ಮ ಮನೋದೇಹದಲ್ಲುಂಟು ಮಾಡುವ ಸ್ಪಂದಗಳ ಮೂಲಕವೇ ನಮ್ಮ ಪ್ರಜ್ಞೆಯ ಮೇಲೆ ಪ್ರಭಾವವನ್ನು ಬೀರಬಲ್ಲನು. ನಮ್ಮ ಮನೋದೇಹವು ವೀರ್ಯವತ್ತಾಗಿ ಪ್ರಚೋದಿಸಲ್ಪಟ್ಟು ಹೊರಗಿನಿಂದ ಬರುವ ಉನ್ನತ ಮಟ್ಟದ ಯೋಚನೆಗಳಿಗೆ ಓಗೊಡುವಷ್ಟರ ಮಟ್ಟಿಗೆ ಬೆಳೆಯಬೇಕಾದರೆ ನಾವು ಒಂದೇ ಸಮನೆ ಅಂತಹ ಒಳ್ಳೆಯ ಯೋಚನೆಗೇನೆ ಓಗೊಡುವ ಸ್ವಭಾವವನ್ನು ಶ್ರಮಪಟ್ಟು ಬೆಳೆಸಿಕೊಳ್ಳಬೇಕು. ಏಕೆಂದರೆ ನಮ್ಮ ಮನೋವೇಗವನ್ನು ಉಚಿತವಾದ ರೀತಿಯಲ್ಲಿ ರಚಿಸಿಕೊಂಡು ನಮ್ಮ ಮನಃಶಕ್ತಿಗಳನ್ನು ಬೆಳೆಸಿಕೊಳ್ಳಬಲ್ಲವರು ನಾವೇ ವಿನಃ ಅನ್ಯರಲ್ಲ. ಬರಿಯ ಓದುವಿಕೆಯಿಂದ ಮನಃಶಕ್ತಿಯು ಬೆಳೆಯುತ್ತದೆಯೇ? ಬರಿಯ ಓದುವಿಕೆಯಿಂದ ಮನಃಶಕ್ತಿಯು ಬೆಳೆಯುವುದಿಲ್ಲ. ಆ ಮಾರ್ಗದಲ್ಲಿ ಪರ್ಯಾಲೋಚನೆ ಮಾಡುವುದರ ಮೂಲಕ ಅದು ಬೆಳೆಯಬಲ್ಲದು. ಓದುವ ಮೂಲಕ ಯೋಚನೆಗೆ ತಕ್ಕ ವಿಷಯಗಳು ದೊರೆಯುತ್ತವೆ. ಒಬ್ಬನು ಹೆಚ್ಚಾಗಿ ಓದಬಹುದು. ಆದರೆ ಆತನ ಮನಸ್ಸಿನ ಬೆಳವಣಿಗೆಯು ಆ ಓದುವುದರ ಮೂಲಕ ಪ್ರಾಪ್ತವಾದ ವಿಷಯಗಳನ್ನು ಯೋಚನಾಪೂರ್ವಕವಾಗಿ ಮೆಲುಕು ಹಾಕುವುದನ್ನು ಅವಲಂಬಿಸುತ್ತದೆ. ಓದಿದ ಅಂಶಗಳನ್ನು ವಿಚಾರಪೂರ್ವಕವಾಗಿ ಜೀರ್ಣಿಸಿಕೊಳ್ಳಬೇಕು. ಆ ಮೂಲಕ ಆತನಿಗೆ ನಿಜವಾದ ಪ್ರಯೋಜನ ಉಂಟಾಗುತ್ತದೆ. ಬೇಕನ್ ಎಂಬ ಮೇಧಾವಿಯು ಓದು ಮನುಷ್ಯನ ಮನಸ್ಸನ್ನು ತುಂಬುತ್ತದೆ ಎಂದು ಹೇಳಿರುತ್ತಾರೆ. ಈ ಹೇಳಿಕೆಯು ಮನಸ್ಸಿಗೂ ಶರೀರಕ್ಕೂ ಒಂದೇ ವಿಧವಾಗಿ ಅನ್ವಯವಾಗುವ ನಿಯಮವನ್ನು ಸೂಚಿಸುತ್ತದೆ. ಆಹಾರವನ್ನು ತೆಗೆದುಕೊಂಡು ಹೊಟ್ಟೆಯನ್ನು ತುಂಬಿಕೊಳ್ಳಬಹುದು. ಆದರೆ ಅದನ್ನು ಜೀರ್ಣಿಸಿ ರಕ್ತಗತ ಮಾಡಿಕೊಳ್ಳದಿದ್ದರೆ ಶರೀರಕ್ಕೆ ಪ್ರಯೋಜನವಾಗುವುದಿಲ್ಲ. ಹೀಗೆಯೇ ಓದುವುದರಿಂದ ಮನಸ್ಸು ವಿಷಯಗಳಿಂದ ತುಂಬಲ್ಪಡುತ್ತದೆ. ಆ ವಿಷಯಗಳನ್ನು ಯೋಚಿಸಿ ವಿಚಾರಪೂರ್ವಕವಾಗಿ ಮೆಲುಕು ಹಾಕಿ ತನ್ನ ಅನುಭವ ಜ್ಞಾನಕ್ಕೆ ಸೇರಿಸಿಕೊಳ್ಳದೆ ಹೋದರೆ ಮನಸ್ಸು ಬೆಳೆಯಲಾರದು. ಅದಕ್ಕೆ ಬದಲಾಗಿ ಜೀರ್ಣಿಸಿಕೊಳ್ಳಲಾರದ ವಿಷಯಗಳ ಹೊರೆಯಿಂದ ಅದರ ಬಲವು ಕೂಡ ಕುಗ್ಗಬಹುದು. ಓದಿ ಮನಃಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಓದುವುದು ಸ್ವಲ್ಪವಾದರೂ
ವಿಚಾರಕ್ಕೆ ಸಂಬಂಧಪಟ್ಟ ಯೋಚನೆಯು ಹೆಚ್ಚಾಗಿ ಮುಂದುವರಿಯಬೇಕು. ಹಾಗಿದ್ದಲ್ಲಿ ಮಾತ್ರ ನಮ್ಮ ಮನಸ್ಸು ಬೆಳೆದು ನಮ್ಮ ಗ್ರಹಣ ಶಕ್ತಿಯು ಅಭಿವೃದ್ಧಿ ಹೊಂದಬಲ್ಲದು. ನಾವು ಶ್ರದ್ಧೆಯಿಂದ ನಮ್ಮ ಮನಃಶಕ್ತಿಗಳನ್ನು ವ್ಯವಸಾಯ ಮಾಡಿ ಬೆಳೆಸಿಕೊಳ್ಳಬೇಕಾದರೆ ಕೊನೆ ಪಕ್ಷ ದಿನಕ್ಕೆ 1 ಗಂಟೆ ಕಾಲವನ್ನಾದರೂ ಒಂದು ಗಹನವಾದ ಗ್ರಂಥದ ವ್ಯಾಸಂಗಕ್ಕೆ ವಿನಿಯೋಗ ಮಾಡಬೇಕು. ಆಗ 5 ನಿಮಿಷಗಳ ಕಾಲ ಓದಿದ ವಿಷಯವನ್ನು 10 ನಿಮಿಷಗಳ ಕಾಲ ಪರ್ಯಾಲೋಚಿಸಬೇಕು. ಈ ಕ್ರಮದಲ್ಲಿ ಆ ಗ್ರಂಥದ 1 ಗಂಟೆ ವ್ಯಾಸಂಗವನ್ನು ಭರ್ತಿ ಮಾಡಬೇಕು. ಜನರು ಸಾಮಾನ್ಯವಾಗಿ 1 ಗಂಟೆ ಕಾಲ ಒಂದೇ ಸಮನೆ ಓದಿ ಮುಗಿಸಿ ಮತ್ತೊಂದು ಓದುವ ಕಾಲ ಬರುವವರೆಗೂ ಯಾವ ಯೋಚನೆಯೂ ಇಲ್ಲದೆ ತಟಸ್ಥರಾಗಿರುತ್ತಾರೆ. ಓದುಗರ ಮಾನಸಿಕ ಅಭಿವೃದ್ಧಿಯು ಸಾಕಾದಷ್ಟು ಜಾಗ್ರತೆ ಬೆಳೆಯದೇ ಇರುವುದಕ್ಕೆ ಇದೇ ಕಾರಣ. ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರ ಮನಃಶಕ್ತಿಯು ವರ್ಷೇ ಬೆಳವಣಿಗೆಯಾಗಲು ಕಾರಣವೇನು? ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರಿಗೆ ಯೋಚನೆಯ ಸ್ವಭಾವವು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬ ರೀತಿ ನೀತಿಗಳು ತಿಳಿದಿರುತ್ತವೆ. ಆದುದರಿಂದ ಸ್ವಪ್ರಯತ್ನವಿಲ್ಲದೆ ಕಾಲಾನುಗುಣ್ಯವಾಗಿ ಬಹು ನಿಧಾನವಾಗಿ ಬೆಳೆಯಬಹುದಾದ ಪ್ರಕೃತಿ ನಿಯಮವನ್ನು ಒತ್ತಟ್ಟಿಗಿಟ್ಟು ತಮ್ಮ ಮನಃಶರೀರಗಳನ್ನು ಸ್ವಪ್ರಯತ್ನದಿಂದ ಪುನರ್ರಚಿಸಿಕೊಂಡು ತಮ್ಮ ಮನಃಶಕ್ತಿಗಳನ್ನು ಬೆಳೆಸಿಕೊಳ್ಳುವ ಪ್ರಯತ್ನದಲ್ಲಿ ನಿರತರಾಗಿರುತ್ತಾರೆ. ಈ ಕಾರಣ ವರ್ಷೇ ಸದಸ್ಯರುಗಳ ಮನಃಶಕ್ತಿಯ ಬೆಳವಣಿಗೆಯು ಎದ್ದು ಕಾಣುವಂತೆ ಆಗುತ್ತದೆ. ನಮ್ಮ ಯೋಚನೆಗಳನ್ನು ವರ್ಗಾಯಿಸುವುದಕ್ಕೆ ಮೊದಲು ಏನು ಮಾಡಬೇಕು? ನಮ್ಮ ಯೋಚನೆಗಳನ್ನು ವರ್ಗಾಯಿಸುವುದಕ್ಕೆ ಮೊದಲು ಅವುಗಳನ್ನು ಸ್ಪಷ್ಟವಾಗಿ ರೂಪಿಸಿಕೊಳ್ಳುವುದನ್ನು ಕಲಿಯಬೇಕಾದ್ದು ಅತ್ಯಗತ್ಯ. ನಮ್ಮ ಯೋಚನೆಯು ಅದು ಉದ್ದೇಶಿಸಲ್ಪಟ್ಟ ಮನುಷ್ಯನನ್ನು ಮುಟ್ಟಿ ಆತನ ಮನಸ್ಸಿನಲ್ಲಿ ತನ್ನಂತಹ ಪ್ರತಿರೂಪವನ್ನು ಕಲ್ಪಿಸಬೇಕಾದರೆ ಅದು ಪ್ರಪ್ರಥಮವಾಗಿ ಒಂದು ಗೊತ್ತಾದ ರೂಪವನ್ನು ತಳೆಯುವಷ್ಟು ಸ್ಪಷ್ಟವಾಗಿರಬೇಕು ಮತ್ತು ಅಷ್ಟು ದೂರ ಪ್ರಯಾಣ ಮಾಡಿ ತನ್ನಂತಹ ಪ್ರತಿರೂಪವನ್ನು ಸಂಬಂಧಪಟ್ಟವರ ಮನಸ್ಸಿನಲ್ಲಿ ನಿರ್ಮಿಸುವಷ್ಟು ಚೈತನ್ಯದಿಂದ ಕೂಡಿರಬೇಕು. ಯೋಚನೆಯ ವರ್ಗಾವಣೆಗೆ ಎಷ್ಟು ವಿಧಾನಗಳಿವೆ? ಹೇಗೆ ವರ್ಗಾಯಿಸಲ್ಪಡುತ್ತವೆ? ಯೋಚನೆಯ ವರ್ಗಾವಣೆಗೆ 2 ವಿಧಾನಗಳಿರುತ್ತವೆ. ಮೊದಲನೆಯದು ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟದು. ಒಬ್ಬ ಮನುಷ್ಯನ ಮೆದುಳಿನ ಮೂಲಕ ಮತ್ತೊಬ್ಬನ ಮನಸ್ಸಿಗೆ ವರ್ಗಾಯಿಸಲ್ಪಡತಕ್ಕಂತಹದು. ಎರಡನೆಯದು ಒಬ್ಬನ ಮನಸ್ಸಿನಿಂದ ಹೊರಟು ಮತ್ತೊಬ್ಬನ ಮನಸ್ಸನ್ನು ನೇರವಾಗಿ ಸೇರತಕ್ಕಂತಹದು. ಮೊದಲನೆಯ ವಿಧಾನದಲ್ಲಿ ಒಬ್ಬನು ಒಂದು ಯೋಚನೆಯನ್ನು ಸ್ಪಷ್ಟವಾಗಿ ರೂಪಿಸಿಕೊಂಡು ಅನಂತರ ಅದನ್ನು ತನ್ನ ಮನೋದೇಹ, ಕಾಮದೇಹ ಇವುಗಳ ಮೂಲಕ ಇಳಿಸಿಕೊಂಡು ಸ್ಥೂಲ ಮೆದುಳನ್ನು ಪ್ರಚೋದಿಸಬಹುದು. ಆ ರೀತಿ ಪ್ರಚೋದನೆಗೊಂಡ ಮೆದುಳಿನ ಸ್ಪಂದಗಳು ಅತಿವಾಯು ತತ್ವದ ಮೂಲಕ ಹಾದು ಹೋಗಿ ಉದ್ದೇಶಿಸಲ್ಪಟ್ಟ ಮನುಷ್ಯನ ಮೆದುಳಿನ ಮೂಲಕ ಆತನ ಕಾಮದೇಹ ಮತ್ತು ಮನೋದೇಹಗಳ ಮೂಲಕ ಅವನ ಪ್ರಜ್ಞೆಯನ್ನು ತಲುಪಬಹುದು. ಈ ರೀತಿ ಯೋಚನೆಯು ಒಂದು ಮೆದುಳಿಂದ ಮತ್ತೊಂದು ಮೆದುಳಿಗೆ ಪ್ರಯಾಣ ಮಾಡಬೇಕಾಗುತ್ತದೆ. ನಮ್ಮ ಮೆದುಳಿನಲ್ಲಿ ಪೀನಿಯಲ್ ಗ್ಲ್ಯಾಂಡ್
ಎಂಬ ಸಣ್ಣ ಅಂಗವಿರುತ್ತದೆ. ಅದು ಸಾಕಾದಷ್ಟು ಬೆಳೆದು ಒಂದು ಗೊತ್ತಾದ ಅಂತಸ್ತನ್ನು ಮುಟ್ಟಿದಾಗ ಸುತ್ತಮುತ್ತಲೂ ವ್ಯಾಪಕವಾಗಿರುವ ಅತಿವಾಯು ತತ್ವದ ಪ್ರಕೃತಿಯಲ್ಲಿ ಅಲೆಗಳನ್ನು ಎಬ್ಬಿಸುತ್ತದೆ. ಈ ಅಲೆಗಳು ವ್ಯಾಪಕವಾಗಿ ಎಲ್ಲ ಕಡೆಗೂ ಪ್ರಸರಿಸಿ ಉದ್ದೇಶಿಸಲ್ಪಟ್ಟ ಮನುಷ್ಯನ ಮೆದುಳಿನಲ್ಲಿರುವ ಪೀನಿಯಲ್ ಗ್ರಂಥಿಯನ್ನು ಪ್ರಚೋದನೆ ಮಾಡುತ್ತವೆ. ಅಲ್ಲಿಂದ ಕ್ರಮೇಣವಾಗಿ ಅವನ ಕಾಮದೇಹ, ಮನೋದೇಹಗಳ ಮೂಲಕ ಅವನ ಪ್ರಜ್ಞೆಯನ್ನು ಮುಟ್ಟುತ್ತವೆ. ಎಂದರೆ ಅವನಿಗೆ ನಮ್ಮ ಯೋಚನೆಯು ಹೋಗಿ ಸೇರುತ್ತದೆ. ಆದರೆ ಆ ರೀತಿ ಉದ್ದೇಶಿಸಲ್ಪಟ್ಟ ಮನುಷ್ಯನ ಮೆದುಳಿನಲ್ಲಿರುವ ಪೀನಿಯಲ್ ಗ್ರಂಥಿಯು ಆ ರೀತಿ ಕಳುಹಿಸಲ್ಪಟ್ಟ ಅಲೆಗಳಿಗೆ ಜವಾಬು ಕೊಡುವ ಸ್ಥಿತಿಯಲ್ಲಿಲ್ಲದೆ ಇದ್ದರೆ ನಮ್ಮ ಯೋಚನೆಯು ಆತನ ಪ್ರಜ್ಞೆಯನ್ನು ಮುಟ್ಟುವುದಿಲ್ಲ. ಎರಡನೆಯ ವಿಧಾನ ನೇರವಾದ ಮಾರ್ಗ. ಇದರಲ್ಲಿ ಮನುಷ್ಯನು ತನ್ನ ಪ್ರಜ್ಞೆಯಲ್ಲಿ ರೂಪುಗೊಂಡ ಯೋಚನೆಯನ್ನು ತನ್ನ ಮನೋದೇಹದ ಮೂಲಕ ಉದ್ಭವವಾದ ಸ್ಪಂದಗಳನ್ನು ಮನಸ್ತತ್ವ ಪ್ರಕೃತಿ ಮಾಧ್ಯಮದ ಮೂಲಕ ನೇರವಾಗಿ ಉದ್ದೇಶಿಸಲ್ಪಟ್ಟ ಮನುಷ್ಯನ ಮನೋದೇಹಕ್ಕೆ ವರ್ಗಾಯಿಸುವುದು. ಈ ವಿಧಾನವನ್ನು ಪ್ರಯೋಗ ಮಾಡಬೇಕಾದರೆ ಅಂತಹವನ ಮನಸ್ಸು ತುಂಬ ಬೆಳೆದು ಸುಸಂಸ್ಕೃತವಾಗಿರಬೇಕು. ಎಂದರೆ ಅವನ ಪ್ರಜ್ಞೆಯು ಮನಸ್ತತ್ವದ ಮಟ್ಟದಲ್ಲಿ ಎಚ್ಚೆತ್ತು ಕೆಲಸ ಮಾಡುವಂತಿರಬೇಕು. ಒಬ್ಬನು ಸತತವಾಗಿ ಸತ್ಯವನ್ನು ಚಿಂತಿಸುತ್ತಿದ್ದರೆ ಏನಾಗುತ್ತದೆ? ಪ್ರೇಮ ಜ್ಞಾನದಲ್ಲಿ ಆಸಕ್ತಿಗಳನ್ನು ಬೆಳೆಸಿಕೊಂಡರೆ ಏನಾಗುತ್ತದೆ? ತನ್ನನ್ನು ತಾನು ಉತ್ತಮಪಡಿಸಿಕೊಂಡರೆ ಏನಾಗುತ್ತದೆ? ಜ್ಞಾನದ ಮೂಲಕ ಏನು ಮಾಡಬಹುದು? ಒಬ್ಬನು ಸತತವಾಗಿ ಸತ್ಯವನ್ನು ಚಿಂತಿಸುತ್ತಿದ್ದರೆ ಸುಳ್ಳು ಆತನ ಮನಸ್ಸಿನೊಳಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಪ್ರೇಮ ಜ್ಞಾನದಲ್ಲಿ ಆಸಕ್ತಿಗಳನ್ನು ಬೆಳೆಸಿಕೊಂಡರೆ ದ್ವೇಷ ಮತ್ತು ಅಜ್ಞಾನಕ್ಕೆ ಸಂಬಂಧಪಟ್ಟ ತಾಡನಗಳು ನಮ್ಮನ್ನು ಮುಟ್ಟಲಾರವು. ಉದ್ದೇಶಪೂರ್ವಕವಾಗಿ ತನ್ನನ್ನು ತಾನು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಆಗ ನಿಜವಾದ ಸುಖಶಾಂತಿಗಳು ಕರಗತವಾಗುತ್ತವೆ. ಜ್ಞಾನದ ಮೂಲಕ ದುಃಖವನ್ನು ನಾಶಪಡಿಸಬಹುದು. ಮನೋದೇಹವು ಯಾವುದರ ದ್ವಾರ ಕೆಲಸ ಮಾಡಬಲ್ಲದು? ಮನೋದೇಹಕ್ಕೂ ಯೋಚನೆಗೂ ಏನು ಸಂಬಂಧ? ಯೋಚನೆ ಯಾವ ಭಾಗಕ್ಕೆ ಸಂಬಂಧಪಟ್ಟದು? ಮನೋದೇಹ ಮತ್ತು ಸ್ಥೂಲ ದೇಹಗಳು ಯಾವ ಭಾಗಕ್ಕೆ ಸಂಬಂಧಪಟ್ಟವು? ಮನೋದೇಹವು ಸ್ಥೂಲ ದೇಹದ ಮೆದುಳು ಮತ್ತು ನರಮಂಡಲಗಳ ದ್ವಾರ ಮಾತ್ರ ಕೆಲಸ ಮಾಡಬಲ್ಲದು. ಮನೋದೇಹವು ಯೋಚನೆಯ ಒಂದು ಉಪಕರಣ ಮಾತ್ರ. ಯೋಚನೆ ಎಂದರೆ ಅದು ಮನೋದೇಹಕ್ಕೂ ಮತ್ತು ಸ್ಥೂಲ ಮೆದುಳಿಗೂ ಅತೀತವಾಗಿರತಕ್ಕ ಮನೋವೃತ್ತಿಯು. ಯೋಚನೆ ಪ್ರಜ್ಞೆ ಅಥವಾ ಚೈತನ್ಯ ಭಾಗಕ್ಕೆ ಸಂಬಂಧಪಟ್ಟದು. ಮನೋದೇಹ ಮತ್ತು ಸ್ಥೂಲ ದೇಹಗಳು ಹುಟ್ಟಿ ನಾಶವಾಗತಕ್ಕ ಹೊದಿಕೆಗಳು
ಅಥವಾ ಉಪಕರಣಗಳು. ಮನೋದೇಹ ಮತ್ತು ಸ್ಥೂಲ ದೇಹಗಳು ರೂಪಭಾಗಕ್ಕೆ ಸಂಬಂಧಪಟ್ಟವು. ಯೋಚನೆ ಪ್ರಜ್ಞೆ ಅಥವಾ ಚೈತನ್ಯ ಭಾಗಕ್ಕೆ ಸಂಬಂಧಪಟ್ಟದ್ದರಿಂದ ಶಿಶುವಿನಲ್ಲಿ ಯೋಚನೆ ಹೇಗೆ ಹುಟ್ಟುತ್ತದೆ? ಶರೀರಗಳು ಎಳೆಯವಾಗಿರುವ ಪರಿಸ್ಥಿತಿಯಲ್ಲಿ ಯೋಚನೆಯನ್ನು ಅವುಗಳನ್ನುಂಟು ಮಾಡಬಲ್ಲ ಪರಿಣಾಮಗಳನ್ನು ಪರಿಶೀಲಿಸಬಹುದು. ಆಗ ಆತ್ಮವು ಅನಾತ್ಮದೊಡನೆ ಹೇಗೆ ಪ್ರಥಮ ಬಾರಿಗೆ ಸಂಪರ್ಕವನ್ನು ಪಡೆಯುತ್ತಾನೆಂಬಂಶವನ್ನು ಗಮನಿಸಿದರೆ ಯೋಚನೆಯು ಹೇಗೆ ಹುಟ್ಟುತ್ತದೆ ಎಂಬ ಅಂಶವನ್ನು ಸ್ವಲ್ಪ ಮಟ್ಟಿಗೆ ಪತ್ತೆ ಹಚ್ಚಬಹುದು. ಏಕೆಂದರೆ ಮೇಲೆ ಹೇಗೋ ಕೆಳಗೂ ಹಾಗೆಯೇ ಎಂಬ ನಿಯಮವು ಖಚಿತವಾಗಿ ಕೆಲಸ ಮಾಡುತ್ತದೆ. ಈ ಕೆಳಗಿನ ಲೋಕದಲ್ಲಿರುವುದೆಲ್ಲವೂ ಪ್ರತಿಬಿಂಬ ಮಾತ್ರ. ಈ ರೀತಿ ಪ್ರತಿಫಲಿಸಲ್ಪಟ್ಟ ವಿದ್ಯಮಾನಗಳನ್ನು ನಾವು ಪರಿಶೀಲಿಸುವುದರ ಮೂಲಕ ಅವುಗಳ ಮೂಲ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲು ಸಾಧ್ಯ. ಶಿಶುವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದರ ರಸಭಾವನೆಗಳು ವಿಚಾರ ಶಕ್ತಿಗೆ ಮುಂಚಿತವಾಗಿಯೇ ಉದಯವಾಗುವುದು ಎದ್ದು ಕಾಣುತ್ತದೆ. ರಸಭಾವನೆಗಳು ಎಂದರೆ ಸಂಕಟ ಮತ್ತು ಸಂತೋಷಕ್ಕೆ ಸಂಬಂಧಪಟ್ಟವು. ಅದರಲ್ಲೂ ಸಂಕಟಕ್ಕೆ ಸಂಬಂಧಪಟ್ಟ ಆವೇಗಗಳು ಮೊದಲು ಕಾಣಿಸಿಕೊಳ್ಳುತ್ತವೆ. ಅವುಗಳನ್ನುಂಟು ಮಾಡಿದ ಹೊರಗಿನ ವಸ್ತುಗಳ ಅರಿವು ಅನಂತರ ಆಗುತ್ತದೆ. ಜನನಕ್ಕೆ ಮುಂಚೆ ಪಿಂಡವು ತಾಯಿ ಗರ್ಭದಲ್ಲಿ ಬೆಳೆಯುತ್ತಿತ್ತು. ಅದು ಆಕೆಯ ದೇಹದಿಂದ ಹೆರಿಗೆಯಾಗಿ ಹೊರಕ್ಕೆ ಬಂದಾಗ ತಾಯಿಯ ಪ್ರಾಣವಾಹಿನಿಯ ಮೂಲಕ ಬರುತ್ತಿದ್ದ ಪೋಷಣೆ ನಿಂತು ಹೋಗಿ ಹಸಿವಿನ ಸಂಕಟ ಉಂಟಾಗುತ್ತದೆ. ಆ ಕೊರತೆಯು ತಾಯಿಯ ಸ್ತನ್ಯಪಾನದ ಮೂಲಕ ಪರಿಹಾರವಾದಾಗ ಪುನಃ ಅಪ್ರಜ್ಞೆ ಸ್ಥಿತಿಗೆ ಹಿಂತಿರುಗುತ್ತದೆ. ಹೀಗೆ ಹಸಿವಿನ ಸಂಕಟ, ಅದರ ಪರಿಹಾರ ಇವು ಅನೇಕ ಸಾರಿ ಪುನರಾವರ್ತನೆಯಾದ ನಂತರ ಆ ಸಂಬಂಧವಾದ ಯೋಚನೆಯು ಉದಯವಾಗುತ್ತದೆ. ಹೀಗೆ ಎರಡು ವಸ್ತುಗಳ ಸಂಬಂಧ, ಕಾರಣ, ಕಾರ್ಯರೂಪವಾದ ಸಂಬಂಧವನ್ನು ಪತ್ತೆ ಹಚ್ಚುವುದೇ ಯೋಚನೆ. ಬರಿಯ ಸಂಕಟದಿಂದ ಯೋಚನೆ ಹುಟ್ಟುವುದಿಲ್ಲ. ಆ ಹಸಿವಿನ ಸಂಕಟ ಪರಿಹಾರವಾದ ಕೂಡಲೇ ಸಂತೋಷ ಮೂಡುತ್ತದೆ. ಈ ರೀತಿಯಾದ ಅನುಭವಗಳು ಸಾಕಾದಷ್ಟು ಪುನರಾವರ್ತನೆಯಾಗಿ ತನ್ನೊಳಗಿನ ಸಂಕಟವನ್ನು ನಿವಾರಿಸುವ ತನ್ನ ತಾಯಿಯ ಹಾಲನ್ನು ಕುಡಿಯುವುದರಿಂದ ಸಂತೋಷ ಉಂಟಾಗುತ್ತದೆ. ಅನಂತರ ತಾಯಿಯನ್ನು ನೋಡಿದಾಗಲೆಲ್ಲ ಸಂತೋಷದ ನೆನಪು ಬಂದು ತಾಯಿಯ ಹತ್ತಿರ ಹೋಗಲು ಅಳುತ್ತದೆ. ಹೀಗೆ ಸಂಕಟ ನಿವಾರಣೆ ಮಾಡತಕ್ಕ ಹಾಲು, ತಾಯಿ ಈ ಮೂರಕ್ಕೂ ಸಂಬಂಧವನ್ನು ಕಲ್ಪಿಸುವ ವೃತ್ತಿಯೇ ಮೊದಲನೆಯ ಯೋಚನೆ. ಇದು ತಿಳಿಯುವ ಜೀವಾತ್ಮನಿಗೆ ಸಂಬಂಧಪಟ್ಟುದು. ಈ ಸಂಬಂಧವನ್ನು ಕಂಡುಕೊಳ್ಳುವವನು ಜೀವಾತ್ಮನು. ರಸಭಾವನೆಗೂ ಯೋಚನೆಗೂ ಇರುವ ಸಂಬಂಧವೇನು? ರಸಭಾವನೆಗೂ ಯೋಚನೆಗೂ ಜ್ಞಾತೃವಿಗೂ ಇರುವ ಸಂಬಂಧವೇನು? ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ಎಲ್ಲ ವಿಧವಾದ ಯೋಚನೆಗಳಿಗೂ ರಸಭಾವನೆಗಳೇ ಮೂಲವೆಂಬಂಶವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಜ್ಞೆಗೆ ಸಂಬಂಧಪಟ್ಟ ಮನೋವೃತ್ತಿಗಳೆಲ್ಲವೂ ರಸಭಾವನೆಗಳಲ್ಲಿ ಬೇರು ಬಿಟ್ಟುಕೊಂಡಿರುತ್ತದೆ ಎಂದು ಬ್ಲವಸ್ಕಿಯವರು ತಮ್ಮ ಗುಪ್ತವಿದ್ಯೆ ಎಂಬ ಗ್ರಂಥದಲ್ಲಿ ಬರೆದಿರುತ್ತಾರೆ. ಕೆಲವು ಗ್ರಂಥಕರ್ತರು ಜೀವಾತ್ಮನ ಪ್ರಕ್ರಿಯೆಯ ಭಾಗವನ್ನು ಒತ್ತಟ್ಟಿಗಿಟ್ಟು ರಸಭಾವನೆಗಳೇ ಯೋಚನೆಗಳಿಗೆ ಮೂಲಾಧಾರವಾಗಿರತಕ್ಕ ತಳಹದಿ, ಅವುಗಳೇ ಯೋಚನೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಎಂಬ
ಒಂದು ಅತಿಗೆ ಹೋಗಿರುತ್ತಾರೆ. ಮತ್ತೆ ಕೆಲವರು ಜ್ಞಾತೃವೇ ಮುಖ್ಯ, ಯೋಚನೆಗಳನ್ನು ಅಥವಾ ಆತನ ಮನೋವೃತ್ತಿಗಳನ್ನು ಹೊರಗಿನಿಂದ ಹೊರಹೊಮ್ಮಿಸುವ ರಸಭಾವನೆಗಳು ಇಲ್ಲದೇ ಇದ್ದಾಗ್ಯೂ ಜ್ಞಾತೃವು ತನ್ನೊಳಗಿನಿಂದಲೇ ಅವುಗಳನ್ನು ಎಬ್ಬಿಸಬಲ್ಲನು. ಜ್ಞಾನ ಪ್ರಕ್ರಿಯೆಯು ಆತ್ಮ ಸಹಜವಾದ ಗುಣವೆಂಬುದೆಂದು ಮತ್ತೊಂದು ಅತಿ ಕಡೆ ವಾಲಿರುತ್ತಾರೆ. ಇವೆರಡು ಅತಿಗಳಿಗೆ ಸಂಬಂಧಪಟ್ಟ ನಿಲುವುಗಳಲ್ಲಿ ಎಂದರೆ ಯೋಚನೆಗಳು ರಸಭಾವನೆಗಳ ಪರಿಣಾಮಗಳು ಎಂಬ ಒಂದು ಕೊನೆ, ಜ್ಞಾತೃವೇ ಎಲ್ಲ ವಿಧವಾದ ಯೋಚನೆಗಳಿಗೂ ಕಾರಣನು ಎಂಬ ಮತ್ತೊಂದು ಕೊನೆ. ಸತ್ಯವು ಇವೆರಡು ಅತಿಗಳ ಮಧ್ಯದಲ್ಲಿರುತ್ತದೆ. ಪ್ರಪ್ರಥಮದಲ್ಲಿ ಹೊರಗಿನಿಂದ ರಸಭಾವನೆ ಬಂದು ದಾಳಿ ಮಾಡಿ ಜ್ಞಾತೃವನ್ನು ಎಬ್ಬಿಸಬೇಕು, ಇದು ಅವಶ್ಯಕ. ಹಾಗೆಯೇ ಜ್ಞಾತೃವು ಅರಿವಿನ ಸ್ವರೂಪದವನಾಗಿ ಆ ರಸಭಾವನೆಗಳಿಗೂ ಅವುಗಳನ್ನು ಎಬ್ಬಿಸುವಂಥ ಹೊರಗಿನ ವಸ್ತುಗಳಿಗೂ ಸಂಬಂಧವನ್ನು ಕಲ್ಪಿಸದೇ ಇದ್ದರೆ ಯೋಚನೆಗಳೆಂಬ ಪ್ರವೃತ್ತಿಗಳು ಉದ್ಭವವಾಗಲು ಸಾಧ್ಯವಿಲ್ಲ. ರಸಭಾವನೆಗಳು ಯೋಚನೆಗಳಿಗೆ ಮೂಲಾಧಾರವಾದವು ಎಂಬಂಶವು ಸತ್ಯದ ಅರ್ಧ ಭಾಗ. ರಸಭಾವನೆಗಳನ್ನೆಲ್ಲ ವ್ಯವಸ್ಥೆಗೊಳಿಸತಕ್ಕದ್ದು ಮತ್ತು ರಸಭಾವನೆಗಳಿಗೂ ಅವುಗಳನ್ನು ಪ್ರಚೋದನೆ ಮಾಡಿದ ಹೊರಗಿನ ವಸ್ತುಗಳಿಗೂ ಸಂಬಂಧವನ್ನು ಕಲ್ಪಿಸತಕ್ಕ ಜ್ಞಾತೃವಿನ ಪ್ರಕ್ರಿಯೆಯು ಉಳಿದ ಅರ್ಧ ಭಾಗ. ಜ್ಞಾನ ಪ್ರಕ್ರಿಯೆಗೆ ಇವೆರಡೂ ಭಾಗಗಳು ಅತ್ಯವಶ್ಯಕ. ಜ್ಞಾತೃ ತಂದೆಯಾದರೆ ರಸಭಾವನೆಯು ತಾಯಿ. ಜ್ಞಾನ ಸ್ವರೂಪವಾದ ಯೋಚನೆಗಳು ಮಕ್ಕಳಿದ್ದಂತೆ. ರಸಭಾವನೆಗೂ ಅದು ಯಾವ ತಾಡನದಿಂದ ಬಂದಿತೋ ಅಂತಹ ಹೊರಗಿನ ವಸ್ತುವಿನ ಸ್ಪಷ್ಟ ತಿಳುವಳಿಕೆಗೂ ವ್ಯತ್ಯಾಸವಿರುತ್ತದೆ. ಬರಿಯ ರಸಭಾವನೆಯು ಸಂತೋಷಪ್ರದವಾಗಿರಬಹುದು ಅಥವಾ ಅಪ್ರಿಯವಾಗಿರಬಹುದು. ಅಷ್ಟು ಮಾತ್ರದಿಂದ ಹೊರಗಿನ ವಸ್ತು ಜ್ಞಾನ ಉಂಟಾಗುವುದಿಲ್ಲ. ಅಂತಹ ರಸಭಾವನೆಯನ್ನುಂಟು ಮಾಡಿದ ಹೊರಗಿನ ವಸ್ತುಜ್ಞಾನವು ಬಹುಮುಖ್ಯವಾದುದು. ಆ ರೀತಿ ಹೊರಗಿನ ವಸ್ತುವನ್ನು ತಿಳಿದುಕೊಂಡಾಗ ಯೋಚನೆಯು ಪೂರ್ತಿಯಾಗುತ್ತದೆ. ಇಷ್ಟೇ ಅಲ್ಲ, ಆ ವಸ್ತುವಿನ ಜ್ಞಾನವೆಂದರೆ ಅದರ ಬಣ್ಣ, ರೂಪ, ನಯ ಅಥವಾ ಒರಟಾದ ಹೊರಮೈ, ತಣ್ಣಗಿದೆಯೇ ಅಥವಾ ಬೆಚ್ಚಗಿದೆಯೇ, ಈ ವಿಧವಾದ ಅನುಭವಗಳೆಲ್ಲವೂ ಹಿಂದಿನ ನೆನಪಿನ ಮೂಲಕ ಸ್ಪಷ್ಟಪಡುತ್ತವೆ. ಆಗ ತನ್ನನ್ನು ಮುಟ್ಟಿದ ವಸ್ತುಜ್ಞಾನವು ಪೂರ್ತಿಯಾಗುತ್ತದೆ. ಈ ರೀತಿ ಜ್ಞಾತೃವು ಅನಾತ್ಮ ಪ್ರಪಂಚದೊಡನೆ ಮಾಡಿಕೊಳ್ಳುವಂತಹ ಗೊತ್ತಾದ ತಿಳುವಳಿಕೆ ಸ್ವರೂಪದ ಸಂಬಂಧವು ಅಭಿವೃದ್ಧಿಯಾದಂತೆಲ್ಲ ಜ್ಞಾತೃವಿನ ಸಂಸರಣವು ಮುಂದುವರೆದುಕೊಂಡು ಹೋಗುತ್ತದೆ. ಆಗ ಆತನ ವಸ್ತುಜ್ಞಾನವು ಸ್ಪಷ್ಟವಾಗಿರುತ್ತದೆ. ಆ ಪದಾರ್ಥವು ನನಗೆ ಸುಖವನ್ನುಂಟು ಮಾಡಿತು, ಆ ವಸ್ತುವಿನಿಂದ ನನಗೆ ನೋವುಂಟಾಯಿತು ಎಂಬ ನಿರ್ದಿಷ್ಟ ತಿಳುವಳಿಕೆಯುಳ್ಳವನಾಗುತ್ತಾನೆ. ಜೀವಾತ್ಮನು ಮುಂದುವರಿದ ಸಂಸರಣ ಮಟ್ಟವನ್ನು ತಲುಪುವುದಕ್ಕೆ ಮೊದಲು ಮಗುವಿನಂತೆ ಅಸ್ಪಷ್ಟವಾದ ರೀತಿಯಲ್ಲಿ ಸುಖವನ್ನು ಬಯಸುತ್ತಾ ದುಃಖವನ್ನು ದೂರೀಕರಿಸುತ್ತಾ ಇರುತ್ತಾನೆ. ಯಾವಾಗ ಹೊರಗಿನ ವಸ್ತುಜ್ಞಾನವು ಸ್ಪಷ್ಟಪಡುತ್ತದೆ ಎಂದರೆ ಇಂತಹ ವಸ್ತುವಿನಿಂದಲೇ ಸುಖವಾಯಿತು, ಇಂತಹ ವಸ್ತುವಿನಿಂದಲೇ ದುಃಖ ಉಂಟಾಯಿತು ಎಂಬ ಪರಿಜ್ಞಾನವು ಮೂಡಿದಾಗ ನೆನಪು ಖಚಿತವಾಗುತ್ತದೆ. ಆಗ ಯೋಚನೆಯು ಜೀವಾತ್ಮನಿಗೂ ಹೊರಗಿನ ಅನಾತ್ಮ ವಸ್ತುವಿಗೂ ಒಂದು ಗೊತ್ತಾದ ಸಂಬಂಧವನ್ನು ಕಲ್ಪಿಸುತ್ತದೆ.